ಸ್ನೇಹ ಪಯಣದಲ್ಲಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ನಡೆಯಬಹುದಾದ ಎಲ್ಲ ಸಂಗತಿ ಮತ್ತು ಘಟನೆಗಳು ಎಲ್ಲವೂ ಸಹ ಈ 60 ವರ್ಷ ನಡೆದೋಗಿರುತ್ತೆ. ಪದವಿ, ಮದುವೆ, ವೃತ್ತಿ, ಪೋಸ್ಟ್ ಗ್ರಾಜುಯೇಷನ್, ಡಿಪ್ಲೊಮಾಗಳು, ಮಕ್ಕಳು, ಅವರ ಮದುವೆ, ಮನೆ, ಸ್ವಂತ ಮನೆ, ಸಾಮಾಜಿಕ ಕಳಕಳಿ ಹಾಗೂ ನಿರ್ವಹಣೆ, ಅನೇಕ ಕ್ಷೇತ್ರಗಳಲ್ಲಿ ಸಕ್ರಿಯವಾದ ಪಾಲ್ಗೊಳ್ಳುವಿಕೆ ಎಲ್ಲವೂ ಸಹ ಈ ಒಂದು ಸ್ನೇಹದ ಆವರಣದಲ್ಲೇ ನಡೆದಿದೆ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ವಿಜಯ್ ಕುಮಾರ್ ಅಂದರೆ ಏನು ಅಂದರೆ ನಮ್ಮ ಎಲ್ಲ ಸ್ನೇಹಿತರಲ್ಲಿ ತುಂಟಾಟ, ಹಾಸ್ಯ, ಸಂಗೀತ, ನೃತ್ಯ, ತರಲೆ ಎಲ್ಲರಿಗೂ ಸಹ ಬಹಳ ಇಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ವಿಜಯ್ ಕುಮಾರ್. ಎಲ್ಲರೂ ಪ್ರೀತಿ ಮಾಡ್ತಾರೆ. ಅಲ್ಲಿದ್ದ ಒಂದು ಬಹಳ ದೊಡ್ಡ ಗುಣ ಅಂದರೆ ವಿಡಿಯೋ ಹೃದಯ. ಯಾರೇ ಕಷ್ಟದಲ್ಲಿದ್ದಾರೆ ಅಂದರೂ ಸಹ ಮೊದಲು ಅವ್ರ ಹೃದಯ ಬಿಡಿದೆ. ಬರೀ ವಿಡಿಯೋದು ಅಷ್ಟೇ ಅಲ್ಲ, ಒಂದು ಒಂದು ಸಹಾಯ ಹಸ್ತವನ್ನೇ ಎಲ್ಲರಿಗೂ ಚಾಕ್ತಾ ಇದೆ. ಅವ್ರು ಮಾಡಿರೋ ಸಹಾಯ ಪಡೆದಿರ್ತಕ್ಕಂಥವ್ರು ನಮ್ಮ ಸ್ನೇಹಿತರಲ್ಲೇ ಬೇಕಾಗ್ತದೆ. ಮತ್ತೆ ಅವನು ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಒಳ್ಳೆ ಕ್ರೀಡಾಪಟು. ಆ ಕ್ರೀಡಾ ಮನೋಭಾವ ಇತ್ತು ಅವನಲ್ಲಿ. ಫುಟ್ಬಾಲಲ್ಲಿ ಅವನ ಕಾಲೇಜಿಗೆ ಅಷ್ಟೇ ಅಲ್ಲ, ಯೂನಿವರ್ಸಿಟಿ 3 ಸರಿ ರೆಪ್ರೆಸೆಂಟ್ ಮಾಡಿದ. ಆಮೇಲೆ ಅದು ನಾಯಕನಾಗಿ ಸಹ ಮಾಡಿದ. ಮತ್ತೆ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿ ಬಹಳ ಅತ್ಯುತ್ತಮ ಸಾಧನೆ ಮಾಡಿ ಎಲ್ಲರಿಗೂ ಸಹ ಮನ್ನಣೆಗೆ ಪಾತ್ರ ಆಗಿರ್ತಾರೆ. ಅವನ ಹಾಸ್ಯ ಪ್ರಜ್ಞೆ ತುಂಬ. ಎಲ್ಲಿ ಇದ್ರೂ ಸಹ ಅವನ ಹಾಸ್ಯಮಯ. ಅವನು ಇದ್ದಾನೆ ಅಂದರೆ, ವಿಜಯ್ ಇದ್ದಾನೆ ಅಂದರೆ ಕಂಪ್ನಿಯಲ್ಲಿ ಎಲ್ಲಿ ನೋಡಿದ್ರು ಒಂದು ನಗು, ಒಂದು ಸಂತೋಷ, ಅದು ಚಿಂತಾ ಇದೆ. ಆ ಹಾಸ್ಯ ಪ್ರವೃತ್ತಿ ಅವನು ಕೊನೆಯವರೆಗೂ ಉಳಿಸ್ಕೊಂಡು ಬಂದಿದೆ. ನಮ್ಮ ಬರೋ ರೋಗಿಗಳ ಜೊತೆಗಾಗಲಿ, ನಮ್ಮ ಸಿಬ್ಬಂದಿ ವರ್ಗದ ಜೊತೆಗಾಗಲಿ ಹಾಸ್ಯವನ್ನು ಯಾವತ್ತೂ ಇದ್ದೇ ಇತ್ತು ಅವ್ರಿಗೆ. ನಾವು ಒಟ್ಟಿಗೆ ಸೇರಿ ಕನಕಪುರದಲ್ಲಿ 1971ರಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ವಿ. ನಾವು ಈ ಪ್ರಾರಂಭ ಮಾಡಲಿಕ್ಕೆ ಹೋಗೋಕ್ಕೆ ನಮ್ಮ ಸ್ನೇಹಿತರು, ನಮ್ಮ ಗುರುಗಳ ಹತ್ರ ಹೋದಾಗ ಅವರೆಲ್ಲರೂ ಸಹ ಎಚ್ಚರಿಕೆ ಮಾತನಾಡ್ತಾ ಇದ್ರು. ಪಾರ್ಟ್ನರ್ಶಿಪ್ ಅದು ಸುಲಭ ಅಲ್ಲ, ಯೋಚನೆ ಮಾಡಿ. ಭಾಳ ಜನ ನೋಡ್ಬಿಟ್ಟಿದ್ವಿ ನಾವು ನಮ್ಮ ಅನುಭವದಲ್ಲಿ. ಎಲ್ಲ 1 ವರ್ಷ 2 ವರ್ಷ ಮಾಡ್ತಾರೆ, ಅವರು ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾವು ಎಲ್ಲ ಒಂದು ಅಡ್ವೈಸನ್ನು ತೊಗೊಂಡ್ರು ಸಹ ಇಲ್ಲ, ನಾವು ಮಾಡ್ತೀವಿ, ನಾವು ಬೇಗ ಸಕ್ಸಸ್ ಆಗ್ತೀವಿ ಅಂತ ಹೇಳಿ ಒಂದು ಶಪಥ ವಹಿಸ್ಕೊಂಡು ಬಂದೀವಿ. ಬಟ್ ಅದನ್ನು ನಾವು ತೋರಿಸ್ತೀವಿ ಸರ್. 71ರಿಂದ 53 ವರ್ಷಗಳು ಸಹ ಮಾಡಬೇಕು ಮಾಡ್ತೀವಿ. ವರ್ಷಗಳ ಸುದೀರ್ಘ ಮತ್ತು ಯಶಸ್ವಿ ವೃತ್ತಿ ಧರ್ಮದಲ್ಲಿ ಯಾವುದೇ ರಾಜ್ಯ ಮಾಡ್ಕೊಳ್ಳದೆ ನಾವು ಬದುಕಿದ್ವಿ. ಇದೆಲ್ಲ ನೋಡಿದರೆ ಹೆಮ್ಮೆ ಅನಿಸುತ್ತೆ, ಕಳ್ಕೊಂಡ ದುಃಖನೂ ಇದೆ. ನಮಗೆ ಈ ಕೆಲವು ಸಮಯದಲ್ಲಿ ಒಂದು 2-3 ದಶಕದಿಂದ ಈಚೆಗೆ ವೈದ್ಯಕೀಯ ರಂಗದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅಂದರೆ ಒಂದೇನೋ ಚಿಂತನೆ, ಗ್ರೂಪ್ ಪ್ರಾಕ್ಟೀಸ್ ಅಂತ ಹೇಳಿ ಈಗ 2-3 ದಶಕದಿಂದ ಈಚೆಗೆ, ನಾವು 5 ದಶಕದಲ್ಲೇ ಮಾಡಿದ್ದೀವಿ, 5 ವರ್ಷದಿಂದಲೇ ಮಾಡಿದ್ದೀವಿ. ಒಟ್ಟಿಗೆ ಒಂದು 3-4 ಜನ ಸೇರಿ ಪ್ರಾಕ್ಟೀಸ್ ಮಾಡಿದರೆ ಅದರಲ್ಲಿ ಭಾಳ ಅನುಕೂಲಗಳಿದೆ. ನಿರಂತರವಾಗಿ ನಾವು ವೈದ್ಯಕೀಯ ಸೇವೆಯನ್ನು ಮಾಡುವುದು, ಮತ್ತು ಹೆಚ್ಚಿನ ಜ್ಞಾನಾರ್ಜನೆಗೆ ಒಬ್ಬರೊಬ್ಬರು ಹೋಗಿ ಮತ್ತೊಂದಿಷ್ಟು ಜ್ಞಾನ ಸಂಪಾದನೆ ಮಾಡುವುದು, ಈ ಥರ ಒಂದು ಅನುಕೂಲಗಳಿರುತ್ತೆ. ಮತ್ತು ವೈಯಕ್ತಿಕವಾಗಿ ಕುಟುಂಬಕ್ಕೆ ನಮ್ಮ ಸಮಯವನ್ನು ಕೊಡುವುದು ಅಂತೇಳಿ ಈ ಥರದ್ದೆಲ್ಲ ಈಗ ಇತ್ತೀಚಿನ ವರ್ಷಕ್ಕೆ ಒಂದು ಚಿಂತನೆ ಬಂದಿದೆ. ನಾವು ಅದನ್ನು 71ರಲ್ಲೇ ಮಾಡಿದ್ದೀವಿ, ಇಬ್ಬರು ಸೇರಿಕೊಂಡು. ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. 71 ಅಳವಡಿಸ್ಕೊಂಡಿದೆ. ನಾವು ಸ್ನೇಹಿತರಾಗಿ ಆಸ್ಪತ್ರೆ ಶುರು ಮಾಡಿದ ಮೇಲೆ ನಾವು ಇಬ್ಬರಿದ್ದಿದ್ದರಿಂದ ಸ್ನಾತಕೋತ್ತರ ವಿದ್ಯಾಭ್ಯಾಸದ್ದು ನಾವು ಇಲ್ಲಿ ಬಂದ ಮೇಲೆ ಮಾಡಿದ್ವಿ. ವಿಜಯ್ ಕುಮಾರ್ ಅವರು ಇಂಗ್ಲೆಂಡ್ಗೆ ಹೋಗಿ 2 ವರ್ಷ DTM ಪಾಸ್ ಮಾಡ್ಕೊಂಡ್ರು. ಅವ್ರು ಬಂದ ಮೇಲೆ ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಹೋಗಿ 2 ವರ್ಷ ಮಕ್ಕಳ ವೈದ್ಯಕೀಯದಲ್ಲಿ ಪರಿಣತಿ ಪಡೆದು ಬಂದೆ. ಇದೆಲ್ಲ ಸಾಧ್ಯ ಆಗಿದ್ದು ನಾವು ಒಟ್ಟಿಗೆ ಇದ್ದಿದ್ದಾರೆ. ಮತ್ತು ನಿರಂತರವಾಗಿ ವೈದ್ಯಕೀಯ ಸೇವೆ ಕನಕಪುರ ಜನತೆ ಕೊಡಲಿಕ್ಕೂ ಸಾಧ್ಯವಾಗಿದ್ದಿದ್ದಾರೆ. ಮತ್ತು ನಾವು ಈಗ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಇಬ್ಬರು ಮಾಡ್ಕೊಂಡು ಬಂದ್ವಿ. ಅದು ಭಾಳ ನಮ್ಮ ಒಂದು ವೈದ್ಯಕೀಯ ಮಟ್ಟವನ್ನು ನಮ್ಮ ಭಾಳಷ್ಟು ಏನಿದೆ, ಭಾಳಷ್ಟು ಅದರಿಂದ ಜನಗಳಿಗೆ ಉಪಕಾರ ಆಗಿದೆ ಆ ವಿದ್ಯೆಯಿಂದ. ಅದು ಸಾಧ್ಯವಾಗಿದ್ದು ನಾವು ಒಟ್ಟಿಗೆ ಇದ್ದಿದ್ದಾರೆ ಮಾತ್ರ. ಒಬ್ಬೊಬ್ಬರು ಇದ್ದಿದ್ರೆ ಬಹುಶಃ ನಿರ್ಣಯ ಮಾಡ್ತಾ ಇರಲಿಲ್ಲ. ಮತ್ತು ಇದು ನಾವಿಬ್ಬರು ಇರೋದ್ರಿಂದಲೇ ನಾವು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೂ ಸಾಧ್ಯ ಆಯಿತು. ನಾನು ಬೇಕಾದಷ್ಟು ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮದಲ್ಲಿ
ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಭಾಗವಹಿಸಿದ್ದೇವೆ, ಅದು ಕಟ್ಟಿದ್ದೇವೆ, ಬೆಳೆಸಿದ್ದೇವೆ, ಎಲ್ಲವೂ ಮಾಡಿದ್ದೇವೆ. ಇದೆಲ್ಲ ಸಾಧ್ಯ ಆಗಿದ್ದು ನಾವಿಬ್ಬರು ಒಟ್ಟಿಗೆ ಇದ್ದಿದ್ದರಿಂದ ಸಹ. ಮತ್ತು ಅವರ ಚರಿತ್ರೆಗೆ ಹೇಳುವವರು ಇಂಟ್ರೊಡಕ್ಷನ್ ಅವರೇ ಹೇಳಿದರು, ವಿಜಯಕುಮಾರ್ ಅವರ ಸಾಧನೆಗಳನ್ನು ಈಗಿನ ಪ್ರಸ್ತುತಪಡಿಸಿದ್ದಾರೆ. ನಾವು 1971 ಜೂನ್ ತಿಂಗಳಲ್ಲಿ ದಿವಂಗತ ಕರ್ಮಯೋಗಿ ಶ್ರೀ ಪೂಜ್ಯ ಕರೇನವರ ಆಶೀರ್ವಾದದೊಂದಿಗೆ ಇಲ್ಲಿ ಬಂದ್ವಿ. ಈಗ 53 ವರ್ಷಗಳು ಸಂದಿದೆ. ಆ ಕಾಲದ ತಾಲೂಕಿನ ಪ್ರಮುಖರು, ಮುಖ್ಯರು, ಸಾಮಾನ್ಯರು ಎಲ್ಲರ ಸಹಕಾರದಿಂದ, ಪ್ರೀತಿಯಿಂದ ನಾವು ನಿಮ್ಮವರಲ್ಲಿ ಒಂದಾಗಿರ್ತಕ್ಕಂಥ ಒಂದು ಸಮಾಧಾನ ಮತ್ತು ನಮ್ಮ ತೃಪ್ತಿಯನ್ನು ನಮಗೆ ಕೊಟ್ಟಿದೆ. ಎಲ್ಲರೂ ಒಂದಾಗಲೇ ಒಂದು ದೊಡ್ಡ ಸಾಧನೆ, ಅದೊಂದು ಸ್ಟೇಟ್, ಅದು ಎಲ್ಲರಿಗೂ ಗುರುತಿಸ್ಕೊಳ್ಳೋದಿಲ್ಲ. ಅದು ಬಹಳ ಒಂದು ದೊಡ್ಡ ಸಾಧನೆ ಅಂತ ನನಗೆ ಅನಿಸುತ್ತೆ. ನಮ್ಮ ಡಿವಿಜನ್ಗಳಿಗೆ ಹುಲ್ಲಾರು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾವು ಕಟ್ಟಗಳ ವಿಧಿಮಳೆಯ ಸುರಿಯೆ ಬೆಲ್ಲ ಸಕ್ಕರೆ ಹಾಗೂ ದೀನದುರ್ಬಲರಿಗೆ ಎಲ್ಲರಲ್ಲೂ ಒಂದಾಗು ಮನುಷ್ಯ, ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ, ಎಲ್ಲರಲ್ಲೂ ಒಂದಾಗಲೇ ಒಂದು ದೊಡ್ಡ ಸಾಧನೆ. ಅದು ಹ್ಯೂಮಿಲಿಟಿ. ಎಲ್ಲರ ಜೊತೆಗೂ ನಾವು ಗುರುತಿಸ್ಕೊಳ್ಳೋದಿಲ್ಲ. ಆ ಒಂದು ಸ್ಥಾನವನ್ನು ನಾವಿವತ್ತು ಸ್ಥಾನದಲ್ಲಿದ್ದೇವೆ. ಅದು ನಿಜವಾದ ಅದು ಹೆಮ್ಮೆಯ ವಿಷಯ ಅಂತ ನನಗೆ ಅನಿಸುತ್ತೆ. ಇವತ್ತು ಮತ್ತೆ ಸ್ನೇಹ ಮತ್ತು ಆರೋಗ್ಯ ಇದ್ರ ಬಗ್ಗೆ ಬಹಳ ಸಾಮ್ಯತೆ ಇದೆ. ನಾವು ಆರೋಗ್ಯವಾಗಿರುವಾಗ ಎಲ್ಲ ಚಟುವಟಿಕೆಯಿಂದ ಬಹಳ ಹರ್ಷವಾಗಿ ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಆರೋಗ್ಯದ ಅರಿವೇ ಇರಲ್ಲ ನಮಗೆ. ಒಂದ್ಸಾರಿ ಆರೋಗ್ಯ ಕೆಟ್ಟು ಅಂದರೆ ಆಗ ಗೊತ್ತಾಗ್ತದೆ ಆರೋಗ್ಯದ ಪ್ರಾಮುಖ್ಯತೆ ಏನು, ಅದರ ಬೆಲೆ ಏನು ಅಂತೇಳಿ ಅರಿವಾಗಿ. ಹಾಗೆ ಸ್ನೇಹನೂ ಹಾಗೆ. ಸ್ನೇಹಿತರಾಗಿರುವಾಗ ಗೊತ್ತೇ ಆಗುತ್ತೆ, ದಿನಗಳು ಉಳ್ತಾ ಇರುತ್ತೆ, ಸಂತೋಷವಾಗಿರ್ತದೆ. ಅದು ಒಟ್ಟಿಗೆ ಕಳಿಸಿದಾಗ ಅದು ಅರಿವು ಬರುತ್ತೆ. ಆತಂಕ, ಹತಾಶೆ, ಅನಾಥ ಪ್ರಜ್ಞೆ ಎಲ್ಲವೂ ಸಹ ಕಾಡ್ತವೆ. ಆ ಒಂದು ಸ್ಥಿತಿಯಲ್ಲಿ ನಾವಿದ್ದೀವಿ. ಇಷ್ಟು ಹೇಳಿ ನನ್ನ ಬಾಲಗೆ ನನಗೆ ಗುಡಿ ನಮ್ಮನ್ನು ಸಲ್ಲಿಸ್ತೇನೆ. ಹೂಳು ಮುಂದುವರಿಯುತ್ತೆ. ಕಾಡ್ತವೆ. ನಮಸ್ಕಾರ. ತಮ್ಮ ಅಂತರಾಳದ ನೋವನ್ನು ಹಂಚಿಕೊಂಡಂತ ಕಾಂತರಾಜ್ ಅವರಿಗೆ ಧನ್ಯವಾದಗಳು. ಸರ್, ತಮ್ಮಲ್ಲಿ ವಿನಂತಿ ಮಾಡ್ತೀವಿ, ಧೃತಿಗೆಡಬೇಡಿ. ನಿಮ್ಮನ್ನು ಕೂಡ ಕಾಂತರಾಜ್ ಅವರ ರೀತಿಯಲ್ಲಿ ನಾವು ನೋಡ್ತೀವಿ. ನಿಮ್ಮನ್ನು ನೋಡಿದ್ರೆ ಕಾಂತರಾಜ್ ಅವರು ಇದ್ದಾರೆ ಅಂತ ಅಂದ್ಕೊಳ್ತೀವಿ. ದಯಮಾಡಿ ನಿಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿ, ಭಗವಂತ ನಿಮಗೆ ಇನ್ನೂ ಶಕ್ತಿಯನ್ನು ಕೊಡಲಿ ಅಂತ ನಾನು ವಿನಂತಿಯನ್ನು ಮಾಡಬಲ್ಲೆ. ಸರ್, ವಿಜಯಕುಮಾರ್ ಅವರು ದೈವಾಧೀನರಾದರು ಅನ್ನೋಂಥ ಸುದ್ದಿ ಕೇಳಿದಾಗ ನಮ್ಮ ಸ್ಟುಡಿಯೋ ರಾಜಣ್ಣ ನನಗೆ ಫೋನ್ ಮಾಡಿದ್ರು, ನಾಳೆ ಕ್ರಿಯೆ ಮಾಡ್ತಾರಂತೆ ಅಂತ. ಅದು ಕ್ರಿಯೆ ಮಾಡೋದು ಯಾವ ರೀತಿ ಅನ್ನೋದು ಬಂದಾಗ ನನಗೆ ಆ ಸಂದರ್ಭ ಸ್ವಲ್ಪ ಬೇಸರ ಆಯಿತು. ಆಗ ತಕ್ಷಣ ಧ್ರುವನ್ ಫೋನ್ ಮಾಡಿದೆ, ಅಪ್ಪ ನಾವು ಕನಕಪುರ ಎಷ್ಟೊಂದು ಜನ ಇದ್ದೀವಿ, ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಆಡು ಹುಟ್ಟಿದ ಸೊಪ್ಪಿಲ್ಲ, ವಿಜಯಕುಮಾರ್ ಅವರು ನಡೆದಾಟಂಥ ಸಂಘಟನೆಗಳಿಲ್ಲ, ನಾವೆಲ್ಲ ಇಟ್ಟುಕೊಂಡು ಎಲೆಕ್ಟ್ರಿಕ್ ಕೊಡೋದು ಬೇಡ, ಒಂದು ಒಳ್ಳೆ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡೋಣ ಅಂತ ಅವರು ವಿನಂತಿ ಮಾಡಿದಾಗ ಬಹಳ ಹೃದಯದಿಂದ ಒಪ್ಕೊಂಡ್ರು. ಈ ಪತಂಜಲಿ ಯೋಗ ಸಮಿತಿಯವರು ಅವತ್ತಿನ ಅಂತ್ಯಕ್ರಿಯೆಯಲ್ಲಿ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದು ತಮ್ಮೆಲ್ಲರೂ ಗೊತ್ತಿದೆ. ನಾವು ನಿಮ್ಮೆಲ್ಲರ ಪರವಾಗಿ ಪತಂಜಲಿ ಯೋಗ ಸಮಿತಿಯ ಎಲ್ಲ ಸದಸ್ಯರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನೆನಪು ಮಾಡಿಕೊಳ್ಬೇಕಾಗಿತ್ತು ಆ ಕಾರಣಕ್ಕೋಸ್ಕರ. ವಿಜಯಕುಮಾರ್ ಅವರ ಸಮಕಾಲೀನರು ಮತ್ತು ಒಡನಾಡಿಗಳು ಆದಂಥ ನನ್ನ ಗುರುಗಳು ಆದಂಥ ಮಾನ್ಯ ಶ್ರೀ ಹೊಂಬಾಳೆಗೌಡರು ನುಡಿ ನಮನವನ್ನು ಸಲ್ಲಿಸಬೇಕು ಅಂತ ಎರಡು ಮಾತುಗಳ ವಿನಂತಿಯನ್ನು ಮಾಡ್ತೇನೆ. ಅಧ್ಯಕ್ಷರಾದ ಮಾನ್ಯ ಮಂಜುನಾಥ್ ಅವರೇ, ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, ನಮ್ಮ ವಿಜಯಕುಮಾರ್ ಅವರ ಸ್ನೇಹ ಸಂಬಂಧ ಇದು ಕ್ಲಿನಿಕ್ಕು ಪ್ರಾರಂಭ ಮಾಡೋಕ್ಕಿಂತ ಮೊದಲಿಂದನೂ ಇತ್ತು ಅಂತಕ್ಕಂಥದ್ದನ್ನು ಡಾಕ್ಟರ್ ವಿಜಯಕುಮಾರ್ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಕಾಂತರಾಜ್ ಅವರು ಜ್ಞಾಪಕ ಮಾಡ್ಕೊಳ್ತಾರೆ. ನಾನು ವಿದ್ಯಾಭ್ಯಾಸಕ್ಕೋಸ್ಕರ ವಕೀಲ ಸಂಘ ಹಾಸ್ಟೆಲ್ನಲ್ಲಿ
59ರಿಂದ 63 ತನಕ. ಇವರು ಕನಕಪುರದಲ್ಲಿ ಕ್ಲಿನಿಕ್ ಓಪನ್ ಮಾಡಿದ ಮೇಲೆ ಕಾಂತರಾಜ್ ಅವರು, ವಿಜಯ್ ಕುಮಾರ್ ಅವರು ಕನಕಪುರಕ್ಕೆ ವೈದ್ಯಕೀಯ ಸೇವೆಯನ್ನ ಇಷ್ಟರ ಮಟ್ಟಿಗೆ ಕೊಟ್ಟಿರ್ತಕ್ಕಂಥ ಯಾವುದೇ ಡಾಕ್ಟರ್ ಇಲ್ಲಿ ತನಕ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಕಾಂತರಾಜ್ ಮತ್ತು ವಿಜಯ್ ಕುಮಾರ್ ಬರೋಕ್ಕೆ ಮೊದಲಿಂದನೂ ಡಾಕ್ಟರ್ ಎಂ ಕೆ ಸೀತಾರಾಮಯ್ಯ ಅಂತ ಒಬ್ಬರು ಡಾಕ್ಟರ್ ಇದ್ದರು. ಬಹುಶಃ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ. ಅವ್ರು ಎಂ ಕೆ ಸೀತಾರಾಮಯ್ಯನವರು ಆ ಕಾಲದಲ್ಲಿ ಎಷ್ಟು ವೈದ್ಯಕೀಯ ಸೇವೆ ಮಾಡಿದ್ದಾರೆ ಹೇಗೆ ಅಂದರೆ, ಸೈಕಲ್ನಲ್ಲಿ ಹಳ್ಳಿಗಳಿಗೆಲ್ಲ ಹೋಗಿ ಸೇವೆ ಕೊಟ್ಟಿದ್ದಾರೆ. ಸೈಕಲ್ ತುಂಬಿಕೊಂಡು ಹೋಗಿದ್ದಾರೆ. ನಮ್ಮ ಮಿತ್ರ ಅವರು ಹೇಳ್ತಿದ್ರು, ಅವ್ರ ಊರಿನಲ್ಲೂ ಸೈಕಲ್ನಲ್ಲಿ ಬಂದು ಸೇವೆ ಕೊಟ್ಟಿದ್ದಾರೆ. ಹಾಗೆ ಕೋಡಳ್ಳಿ, ಸಾತ್ನೂರು, ಇಷ್ಟು ದೂರನೂ ಸೈಕಲ್ನಲ್ಲಿ ಹೋಗಿ ಅವತ್ತು ಸೇವೆ ಕೊಟ್ಟಿದ್ದಾರೆ. ಅವರ ವೈದ್ಯಕೀಯ ಸೇವೆಯನ್ನು ನಾವೇ ಜ್ಞಾಪಕ ಮಾಡ್ಕೊಳ್ತಾ ಇದ್ದೀವಿ. ಕ್ವಾಲಿಫೈಡ್ ಡಾಕ್ಟರ್ಸ್ ಕನಕಪುರದಲ್ಲಿ ಬಂದಂಥವ್ರು ಬಹುಶಃ ಡಾಕ್ಟರ್ ವಿಜಯ್ ಕುಮಾರ್, ಕಾಂತರಾಜು ಅಂತ ನಾನು ಅಂದ್ಕೊಂಡಿದ್ದೀನಿ. 71ರಲ್ಲಿ ಇವರು ಕ್ಲಿನಿಕ್ ಓಪನ್ ಮಾಡೋದ್ರಿಂದ ಇಲ್ಲಿ ತನಕ ನಾನು ಅವರ ಕ್ಲಿನಿಕ್ನ ಪೇಷಂಟು. ಆ್ಯಕ್ಚುಲ್ ಆಗಿ ನಮ್ಮ ಸಂಸಾರದಲ್ಲಿ ನಮ್ಮ ಮಕ್ಕಳಿಂದ ಎಲ್ಲ ಇದನ್ನು ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥವ್ರು ಅವರೇ. ನಮ್ಮ ಸಂಸಾರದ ಡಾಕ್ಟರ್ಗಳು ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಬೇಕಾದ್ರೆ ನಾವು ಹೇಳ್ಬೋದು. ಆ ಬಾಂಧವ್ಯ ವಿಜಯ್ ಕುಮಾರ್, ಕಾಂತರಾಜು ನಾವು ಇಟ್ಕೊಂಡಿರ್ತಕ್ಕಂಥ. ನಾನು ಹೆಚ್ಚು ಮಾತಾಡ್ತಕ್ಕಂಥಕ್ಕೆ ಬೇಡ ಅಂತಕ್ಕಂಥದ್ದನ್ನು ನಾನು ನಾಗರಾಜ್ ಅವರಿಗೆ ಹೇಳಿದ್ದೆ. ಅದನ್ನು ಒತ್ತಾಯಪೂರ್ವಕವಾಗಿ ನನ್ನ ಹೆಸರನ್ನು ಸೇರಿಸ್ಕೊಂಡಿದ್ದಾರೆ. ಜಾಸ್ತಿ ಲಂಬಿಸೋದಿಲ್ಲ ನಾನು. ಕನಕಪುರದಲ್ಲಿ ಲಯನ್ಸ್ ಕ್ಲಬ್ ಕಮೆನ್ಸ್ ಆದಾಗ ಡಾಕ್ಟರ್ ಸೀತಾರಾಮಯ್ಯನವರು ಚಾರ್ಟರ್ ಪ್ರೆಸಿಡೆಂಟ್, ಡಾಕ್ಟರ್ ವಿಜಯ್ ಕುಮಾರ್ ಚಾರ್ಟರ್ ಸೆಕ್ರೆಟರಿ. ಇವರು ಚಾರ್ಟರ್ ಸೆಕ್ರೆಟರಿ ಆಗಿದ್ದಂಥ ಸಮಯದಲ್ಲಿ ಇಂಗ್ಲೆಂಡ್ಗೆ ಹೋಗ್ತಕ್ಕಂಥ ಒಂದು ಅವಕಾಶ ಬಂತು ಇವರಿಗೆ. ಸುಮಾರು ಒಂದು 6 ತಿಂಗಳು ಸೆಕ್ರೆಟರಿ ಆಗಿದ್ದರು ಅಂತ ನಾನು ಜ್ಞಾಪಕ ಮಾಡ್ಕೊಂಡಿದ್ದೀನಿ. ಇವರು ಇಂಗ್ಲೆಂಡ್ ಹೋದಂಥ ಸಮಯದಲ್ಲಿ ಆ ಸೆಕ್ರೆಟರಿಶಿಪ್ಪನ್ನು ನನಗೆ ವಹಿಸ್ಬಿಟ್ಟು ಹೋದರು. ಆ ಕಾಲದಲ್ಲಿ ಡಾಕ್ಟರ್ ಸೀತಾರಾಮಯ್ಯನವರು, ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ಕಾಂತರಾಜನು ಅವ್ರ ಲೈನ್ ಮೆಂಬರೇ. ಬಹುಶಃ ಇವಾಗ ಲೈನ್ ಮೆಂಬರ್ ಅಲ್ವೇ ಅಂತ ಕಾಣಲಿಲ್ಲ. ಇವಾಗ ರೋಟರಿ ಮೆಂಬರ್, ಆವಾಗ ಅವರು ಲೈನ್ ಮೆಂಬರ್. ಆ ಭಾವನೆಗಳು ಆ ಕಾಲದಿಂದನೂ ನಾವು ಕಾಂತರಾಜು, ವಿಜಯ್ ಕುಮಾರ್, ನಮ್ಮ ಎಲ್ಲ ಸ್ನೇಹಿತರುಗಳು ನೋಡ್ಕೊಂಡು ಬಂದಿದ್ದೀವಿ. ವಿಜಯ್ ಕುಮಾರ್ ಮನೆಯಲ್ಲಿ ನನಗೆ ಇನ್ನೂ ಸುಮಾರು ಸಾರಿ ಜ್ಞಾಪಕ ಮಾಡಿಕೊಂಡೆ. ಮೊನ್ನೆ ಭೇಟಿಯಾದಾಗಲೂ ಜ್ಞಾಪಕ ಮಾಡಿಕೊಂಡೆ. ಕೃಷ್ಣ ಜನ್ಮಾಷ್ಟಮಿ ಅವರು ವಿಶೇಷ ಅವ್ರು ಮಾಡ್ತಕ್ಕಂಥದ್ದು ಅವ್ರ ಮನೆಯಲ್ಲಿ. ಆ ಕೃಷ್ಣ ಜನ್ಮಾಷ್ಟಮಿಗೆ ನಾವೆಲ್ಲ ಹೋಗ್ತಿದ್ವಿ. ಅಂತ ಆತಿಥ್ಯವನ್ನ ನಾವು ಅನುಭವಿಸಿದ್ದೀವಿ ವಿಜಯ್ ಕುಮಾರ್ ಮನೆಯಲ್ಲಿ. ಅವರ ಮಕ್ಕಳೆಲ್ಲ ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ಗಳು, ನಿಕಟವಾದಂಥ ಸಂಪರ್ಕ ಇದ್ದಂಥವರು. ಈ ಥರ ಭಾವನೆ ನಮ್ಮ ವಿಜಯ್ ಕುಮಾರ್, ಕಾಂತರಾಜ್ ಅವರಲ್ಲಿ ಇರ್ತಕ್ಕಂಥ. ನಾನು ಮೊದಲೇ ಹೇಳಿದಾಗೆ ಕನಕಪುರಕ್ಕೆ ವೈದ್ಯಕೀಯ ಸೇವೆ ಕೊಟ್ಟಿರ್ತಕ್ಕಂಥ ಈ ಇಬ್ಬರು ಡಾಕ್ಟರ್ಗಳು ಬಹುಶಃ ಇನ್ಯಾರು ಇಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲೂ ಅಷ್ಟೇ ಮುಂಚೂಣಿಯಲ್ಲಿ ಇಟ್ಕೊಂಡು ಡಾಕ್ಟರ್ ಕಾಂತರಾಜು ಮತ್ತು ವಿಜಯ್ ಕುಮಾರ್ ಸಾಕಷ್ಟು ಸಂಘ ಸಂಸ್ಥೆಗಳ ಒಡನಾಟದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸಾಂಸ್ಕೃತಿಕವಾಗಿ ಸುಮಾರು ಚಟುವಟಿಕೆಗಳನ್ನು ಮಾಡಿದ್ದಾರೆ. ಇವಾಗ ವಿಜಯ್ ಕುಮಾರ್ ಇಷ್ಟು ಆಕಸ್ಮಿಕವಾಗಿ ನಮ್ಮನ್ನು ಅಗಲ್ತಾರೆ ಅಂತ ನಾನು ಅದು ಕಲ್ಪನೆ ಮಾಡಿಕೊಂಡಿರಲಿಲ್ಲ. ಇನ್ನೂ 16 ವರ್ಷ ಅವರು ಸೇವೆ ಮಾಡ್ತಾರೆ ಕನಕಪುರಕ್ಕೆ ಅನ್ನೋ ಥರ ಒಂದು ಭಾವನೆ ನನ್ನ ಇತ್ತು. ದುರದೃಷ್ಟವಶ ಇವಾಗ ವಿಜಯ್ ಕುಮಾರ್ ನಮ್ಮ ನಡುವೆ ಇಲ್ಲ. ಅವರ ಸೇವೆಯನ್ನು ನಾವೆಲ್ಲ ಜ್ಞಾಪಕ ಮಾಡ್ತಾ ಇದ್ದೀವಿ. ಇದು ನಿರಂತರವಾಗಿ ಜ್ಞಾಪಕದಲ್ಲಿರ್ತಕ್ಕಂಥ ವಿಷಯ ಇದು. ಈ ಸಂದರ್ಭದಲ್ಲಿ ಈ ನೋವನ್ನು ನಮಗಿಂತ ಹೆಚ್ಚಾಗಿ ಅವರ ಸಂಸಾರಗಳು ಅನುಭವಿಸ್ತಾ ಇದ್ದಾರೆ. ಹೆಂಡತಿ ಮಕ್ಕಳು, ನಾವು ಅದರಲ್ಲಿ ಭಾಗಿಗಳಾಗಿದ್ದೀವಿ.
ನಾನು ಈ ಸಮಯದಲ್ಲಿ ಅವರ ಸಂಸಾರದ ಸದಸ್ಯರಿಗೆ ಈ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ದೇವರು ಹಾಗೆ ಅಂತಕ್ಕಂಥ ಪ್ರಾರ್ಥನೆ ಮಾಡಿ ಇವರ ಸೇವೆ ನಿರಂತರವಾಗಿ ನಡ್ಕೊಂಡು ಬಂದದ್ದು ಇವಾಗ ಡಾಕ್ಟರ್ ಕಾಂತರಾಜ್ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಭಾವನೆಯೂ ನಮ್ಮಲ್ಲಿದೆ. ಇದು ನಿರಂತರವಾಗಿ ನಡೀಲಿ ಅಂತಕ್ಕಂಥ ಒಂದು ಭಾವನೆಯಿಂದ ಹೇಳಿ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಮುಂದಿನ ನುಡಿನಮನ ಸಂತವರು ಪ್ರೊಫೆಸರ್ ಕೆ ವಿ ಶ್ರೀಕಾಂತ್ ಅವರು ನಾನು ಮಾತಾಡೋದು ಏನು ಮಾಡ್ತಾರೆ. ಡಾಕ್ಟರ್ ವಿಜಯಕುಮಾರ್ ಅವರ ನುಡಿನಮನದ ಸಂತಾಪ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಮಿತ್ರರಾದಂಥ ಮಂಜುನಾಥ್ ಅವರೇ, ವಿಜಯಕುಮಾರ್ ಜೊತೆಯಲ್ಲಿ ಕನಕಪುರದಲ್ಲಿ ಬಹಳ ಹೆಸರುವಾಸಿಯಾಗಿ ಸೇವೆ ಸಲ್ಲಿಸಿದಂಥ ಡಾಕ್ಟರ್ ಕಾಂತರಾಜ್ ಅವರ ಮಿತ್ರರಾದಂಥ ಹಿರಿಯರಾದಂಥ ಹೊಂಬಾಳೆಯವರೇ, ವಿಜಯಕುಮಾರ್ ಅವರ ಸಹೋದರರಾದಂಥ ನಾರಾಯಣಸ್ವಾಮಿ ಅವರೇ, ಸಂಪತ್ ಅವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ವಿಜಯಕುಮಾರ್ ಅವರನ್ನು ಆಗಲಿ ರಚೆಯಲ್ಲಿರ್ತಕ್ಕಂಥ ಶ್ರೀಮತಿ ಪ್ರಭಾ ವಿಜಯಕುಮಾರ್ ಮತ್ತು ಕುಟುಂಬದವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಕಿರಿಯ ವಿಜಯಕುಮಾರ್ ಅವರ ಅಭಿಮಾನಿ ಬಂಧುಗಳೇ, ಕಾಂತರಾಜು ಮತ್ತು ವಿಜಯಕುಮಾರ್ ಇಬ್ಬರನ್ನ ಕನಕಪುರದ ಅಶ್ವಿನಿ ವೈದ್ಯರು ಅಂತ ನಾನು ಭಾವಿಸ್ಕೊಂಡಿದ್ದೆ. ಸಾಹಿತ್ಯದಲ್ಲಿ BM ಶ್ರೀಕಂಠಯ್ಯನವರು ಮತ್ತು ಆರ್ ಕೃಷ್ಣಶಾಸ್ತ್ರಿಗಳನ್ನ ಅಶ್ವಿನಿ ದೇವತೆಗಳನ್ನು ಕರೀತಾರೆ. ದೇವತೆಗಳಲ್ಲಿ ಅಶ್ವಿನಿ ದೇವತೆಗಳನ್ನು ಕೇಳಿದಿರಿ. ಕನಕಪುರದ ವೈದ್ಯ ಜೋಡಿಗಳಲ್ಲಿ ಕಾಂತರಾಜು ಮತ್ತು ವಿಜಯಕುಮಾರ್ ಅವರು ಇಬ್ಬರು ಅಶ್ವಿನಿ ವೈದ್ಯ ದೇವತೆಗಳು. ಮತ್ತು ಈ ಸಮಾಜದಲ್ಲಿ ಯಾರೂ 4-6 ವರ್ಷ ಅನ್ಯೋನ್ಯವಾಗಿ ಬೆಳೀತಕ್ಕಂಥ 10-6 ವರ್ಷ ಅನ್ಯೋನ್ಯವಾಗಿರ್ತಕ್ಕಂಥ ವಿಚಾರಗಳನ್ನೇ ಕೇಳಿಲ್ಲ. ಬಹಳ ವಿರಳಾತಿ ವಿರಳುಗಳಲ್ಲಿ ಇವರಿಬ್ಬರ ಸ್ನೇಹ ವಿದ್ಯಾಭ್ಯಾಸದಿಂದ ಮೊದಲುಗೊಂಡು ಇವತ್ತಿನವರೆಗೆ ಇಷ್ಟು ನಿಕಟವಾಗಿರ್ತಕ್ಕಂಥ ಬಾಂಧವ್ಯವನ್ನು, ಪ್ರೀತಿ ವಿಶ್ವಾಸಗಳನ್ನು, ಸೇವೆಯನ್ನು, ಸ್ನೇಹವನ್ನು ಗಳಿಸ್ಕೊಂಡಿರ್ತಕ್ಕಂಥ ಇನ್ನೊಂದು ಜೋಡಿ ಪ್ರಾಯಶಃ ಇವ್ರ ಮುಂದೆ ಇಲ್ಲ ಅಂತ ಭಾವಿಸ್ಕೊಂಡಿದ್ದೆ. ವಿಜಯಕುಮಾರ್ ಅವರು, ಕಾಂತರಾಜ್ ಅವರು ಕನಕಪುರಕ್ಕೆ 1971 ಜೂನ್ನಲ್ಲಿ ಬಂದು ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರು. ಒಂದು ರೀತಿ ಕಾಕತಾಳೀಯ. ನಾನು ಕೂಡ ಕನಕಪುರಕ್ಕೆ 1971 ಜೂನ್ ತಿಂಗಳಲ್ಲೇನೆ, ಮೇ ತಿಂಗಳಲ್ಲಿ ಕನ್ನಡ ಅಧ್ಯಾಪಕನಾಗಿ ಸೇರಿದ್ರು ಕೂಡ ಜೂನ್ನಲ್ಲಿ ಕಾಯಮಾಗಿ ಒಂದೇ ತಿಂಗಳಿನಲ್ಲಿ ನನ್ನ ಬೋಧನೆ, ಅವರ ವೈದ್ಯ ಸೇವೆ ಪ್ರಾರಂಭ ಆಯಿತು. ವಿಜಯಕುಮಾರ್ ಅವರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಒಂದೆರಡು ವಿಚಾರಗಳನ್ನು ನಾನು ಪ್ರಸ್ತಾಪಿಸಲು ಇಚ್ಛೆಪಡ್ತೇನೆ. ವಿಜಯಕುಮಾರ್ ನಮ್ಮನ್ನು ಇಲ್ಲ ಅಂತಕ್ಕಂಥ ಮಾತನ್ನು ದಯಮಾಡಿ ಯಾರು ಹೇಳಬಾರ್ದು ಅಂತ. ಸಾವು ಒಂದು ಕ್ರಿಯೆ ಅಷ್ಟೇ. ಊಟ ತಿಂಡಿ, ನಿದ್ರೆ, ಹಾಸ್ಯ, ವಿವರಣೆಗಳು, ಚರ್ಚೆಗಳು ಇವೆಲ್ಲ ಇದ್ದಾಗೆ ಹುಟ್ಟು ಸಾವುಗಳು ಕೂಡ ಒಂದು ಕ್ರಿಯೆ. ಮನುಷ್ಯನಿಗೆ ಪಾರಮಾರ್ಥಿಕ ಅರ್ಥದಲ್ಲಿ ಸಾವಿಲ್ಲ. ನಮಗೆ 3 ಬಗೆಯ ಕಣ್ಣುಗಳಿದ್ದಾವೆ. 3 ಬಗೆಯ ಕಣ್ಣುಗಳಿದ್ದಾವೆ. ಒಂದು ಹೊರಗಿನ ಕಣ್ಣು, ಒಂದು ಒಳಗಿನ ಕಣ್ಣು, ಮತ್ತೊಂದು ಅರಿವಿನ ವಿವೇಚನಾತ್ಮಕ ಕಣ್ಣು ಅಂತೇಳಿ. ಹೊರಗಿನ ಕಣ್ಣುಗಳಿಗೆ ನೀವೆಲ್ಲ ಪ್ರಪಂಚದ ಎಲ್ಲ ಭೌತಿಕ ವಸ್ತುಗಳು ಕೂಡ ಕಾಣಿಸ್ತಾ ಇದ್ದಾವೆ. ಒಳಗಿನ ಕಣ್ಣು ಹೊಂದಿದೆ. ಒಳಗಿನ ಕಣ್ಣುಗಳಿಗೂ ಕೂಡ ನಮ್ಮೆಲ್ಲರಿಗೂ ವಿಜಯಕುಮಾರ್ ಕಾಣಿಸ್ತಾ ಇದ್ದಾರೆ. ನಾವು ಕಣ್ಣು ಮುಚ್ಚಿದ್ರು ಕೂಡ ನಾವು ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆ ಅಂದ್ವಿ, ನಾವೆಲ್ಲೇ ಇರಲಿ ಮನೆ ಅಂದ ತಕ್ಷಣ ನಮ್ಮ ಮನೆ ಚಿತ್ರ ಬರ್ತದೆ. ದೇವರ ಮಠದ ನಿರ್ವಾಣ ಸ್ವಾಮಿಗಳು ಅಂತ ಹೇಳಿದ್ರಿ, ಅವ್ರನ್ನ ಕಂಡಿರ್ತಕ್ಕಂಥವ್ರಿಗೆ ಅವ್ರ ಪ್ರತಿ ಚಿತ್ರ ಕಾಣಿಸುತ್ತೆ. ಕರಿಯಪ್ಪನವರು ಅಂತ ಜ್ಞಾಪಕ ಮಾಡಿಕೊಂಡ್ರು. ಕರಿಯಪ್ಪನವ್ರು ಇಲ್ಲ ಅಂತ ಅವರ ಒಳಗಣ್ಣಗಳಿಗೆ ಕರಿಯಪ್ಪನವ್ರು ಕಾಣ್ತಾರೆ. ಹಾಗೆ ಯಾರ್ಯಾರೇ ವಿಜಯಕುಮಾರ್ ಅವ್ರನ್ನ ನೋಡಿರುವ, ಮಾತನಾಡಿರುವ, ಅವರ ಸಂಪರ್ಕ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನೆನಪು ಮಾಡಿಕೊಂಡ ತಕ್ಷಣ ಅವರ ಒಳಗಣ್ಣುಗಳಲ್ಲಿ ವಿಜಯಕುಮಾರ್ ಅವರ ಚಿತ್ರ ಹಾಗೆ ನಮ್ಮ ಕಣ್ಮುಂದೆ ನಿಲ್ಲುತ್ತೆ. 3ನೇದು ಅರಿವಿನ ವಿವೇಚನಾತ್ಮಕ ಕಣ್ಣು. ಅದು ಈ ಸಂದರ್ಭದಲ್ಲಿ ಬೇಡ. ಅದು ಒಬ್ಬ ವ್ಯಕ್ತಿ ಯಾರು, ಏನು, ವ್ಯಕ್ತಿತ್ವ ಏನು, ಒಳ್ಳೆಯದು ಕೆಟ್ಟದು ಇವೆಲ್ಲವುಗಳನ್ನು
ವಿವೇಚನೆ ಮಾಡ್ತಕ್ಕಂಥ ಮೂರನೇ ಕಣ್ಣು. ಹಾಗಾಗಿ ನಮ್ಮ ಒಳಗಣ್ಣುಗಳಿಗೆ ಎಲ್ಲ ಕಾಲಕ್ಕೆ ವಿಜಯ್ ಕುಮಾರ್ ಶಾಶ್ವತವಾಗಿರ್ತಾರೆ. ಯಾರಿಗೆ ವಿಜಯ್ ಕುಮಾರ್ ಅವರ ಪರಿಚಯ ಸ್ನೇಹ ಇತ್ತೋ ಅವ್ರು ಇರೋವರೆಗೆ, ವಿಜಯ್ ಕುಮಾರ್ ಅವರು ಕಾಣದೇ ಇರ್ತಕ್ಕಂಥವ್ರಿಗೆ ಅದು ಸಾಧ್ಯ ಇಲ್ಲದೆ ಇರ್ಬೋದು. ಮತ್ತೊಂದು ಬಹಳ ಮುಖ್ಯ ಅಂಶ ನಾನು ಹೇಳಿದೆ, ಆತ್ಮ ಹೇಗಿದೆಯೋ ಏನೋ ಅನ್ನೋದು ಗೊತ್ತಿಲ್ಲ, ಆದರೆ ಮನುಷ್ಯನಿಗೆ ಸಾವಿಲ್ಲ. ಇಡೀ ಸಕಲ ಜಗತ್ತಿನ ಚರಾಚರ ವಸ್ತುಗಳು, ನಾವು ನೀವು ಈ ಪ್ರಪಂಚದ ಎಲ್ಲ ವ್ಯಕ್ತಿಗಳು ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತದೆ. ಪೃಥ್ವಿ, ಮಣ್ಣು, ಅಪ್ಪು, ನೀರು, ವಾಯು, ಗಾಳಿ, ಅಗ್ನಿ, ಬೆಂಕಿ, ತೇಜಸ್, ಚೈತನ್ಯ, ಇವು ಪಂಚಭೂತಗಳು. ಮನುಷ್ಯ ಇಲ್ಲ ಅಂದರೆ ನಮ್ಮ ಶರೀರ ಕೂಡ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ನಾವು ಭೂಮಿ ಒಳಗಡೆ ಹೋಗೋಕ್ಕೆ ಮುಂಚೆನೇ ನಮ್ಮ ಒಳಗಡೆಯ ಉಸಿರು ಹೊರಗಡೆಯ ಉಸಿರಿನ ಜೊತೆಯಲ್ಲಿ ಬೆರ್ತೋಗುತ್ತೆ. ಮಣ್ಣಿಗೆ ಹಾಕಿದ ತಕ್ಷಣವೇ ಆ ಮಣ್ಣು ಮಣ್ಣಿನ ಜೊತೆಯಲ್ಲಿ ಬೆರ್ತೋಗುತ್ತೆ, ಬಹುವಾದ ಮಣ್ಣು. ನೀರು ನೀರಿನ ಜೊತೆಯಲ್ಲಿ, ಮಣ್ಣು ಮಣ್ಣಿನ ಜೊತೆಯಲ್ಲಿ, ಗಾಳಿ ಗಾಳಿ ಜೊತೆಯಲ್ಲಿ, ಬೆಂಕಿ ಬೆಂಕಿ ಜೊತೆ ಬೆರ್ತೋಗುತ್ತೆ. ಚೈತನ್ಯ ಎಲ್ಲ ಕಾಲಕ್ಕೂ ಉಳ್ಕೊಳ್ಳುತ್ತೆ. ಅದು ಯಾವ ಕಾಲಕ್ಕೂ ನಾಶ ಅನ್ನೋದೇ ಇಲ್ಲ. ಚೈತನ್ಯ ಅಂತಕ್ಕಂಥಕ್ಕೆ ನಾಶ ಅಂತ ಕರೀರಿ, ಚೈತನ್ಯ ಅಂತ ಕರೀರಿ, ನೆನಪು ಅಂತ ಕರೀರಿ, ವ್ಯಕ್ತಿತ್ವ ಅಂತ ಕರೀರಿ. ಹೊರಗಡೆಯ ಭೌತಿಕ ಸ್ಪರ್ಶವೊಂದನ್ನು ಬಿಟ್ಟರೆ ಅದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರ್ತದೆ. ಇನ್ನು ವಿಜಯ್ ಕುಮಾರ್ ಅವರು, ಕಾಂತರಾಜ್ ಅವರು 53 ವರ್ಷಗಳ ಕಾಲ ಈ ಊರಿನ, ಈ ತಾಲೂಕಿನ, ಈ ಪರಿಸರದ ಎಲ್ಲ ವ್ಯಕ್ತಿಗಳಿಗೆ ಅತ್ಯಂತ ಜನಪ್ರಿಯ ವೈದ್ಯರು. ಅವರು ಪ್ರಾರಂಭ ಮಾಡಿದಾಗ ನೆನಪು ಮಾಡಿಕೊಂಡ್ರು, ಅಲ್ಲಿ ತಿಮ್ಮಯ್ಯನವರು ಬೆಳೆಸಿದ್ದಂಥ ಕಾಲದಲ್ಲಿ ಒಂದು ಚಿಕ್ಕ ರೂಮು, ಇವರು ಅರ್ಧ ಅವರರ್ಧ, ₹2 ಸೇವೆಯನ್ನು ಪ್ರಾರಂಭ ಮಾಡೋದಂಥವ್ರು. ಯಾರಾದರೂ ಬಂದಂಥವ್ರಿಗೆ ಆ ಕಾಲದಲ್ಲಿ ತಗೊಳ್ತಾ ಇದ್ದಂಥ ₹2. ಇವತ್ತು ಕೂಡ ಅವರ ಕ್ಲಿನಿಕ್ ವೈದ್ಯಕ್ಕೆ ಹೋದರೆ 53 ವರ್ಷ ಆದ ನಂತರ ಪ್ರಾಯಶಃ ಏನಾದರೂ ಎಂಟ್ರಿ ಕೇಳಿದ್ರೆ ₹50 ಹೆಚ್ಚಿಗೆ ಇಲ್ಲ. ನೀವು ಬೆಂಗಳೂರಿಗೆಲ್ಲಾದರೂ ಒಬ್ಬರು ಡಾಕ್ಟ್ರನ್ನ ತೋರಿಸಿ ಕನ್ಸಲ್ಟೇಷನ್ ಫೀಸ್ ಅಂತಲೇ 500, 800, 1000 ತಗೊಳ್ತಾರೆ. ₹2 ₹50ವರೆಗೆ ಅದೊಂದು ರೀತಿಯ ಉಚಿತ ಸೇವೆ ಇದ್ದ ಹಾಗೇನೆ. ಬಹಳ ಸದಾ ನಗುಮುಖದ, ಸಂತೋಷದ, ಹಾಸ್ಯ ಚಟಾಕಿಯ, ನೋವನ್ನು ಮರೆಯುವಂತಹ ಮಿತಭಾಷೆಯಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರ ಮುಖ ಯಾವತ್ತಿಗೂ ಮರೆಯೋದಕ್ಕಾಗದೇ ಇರ್ತಕ್ಕಂಥದ್ದು. ಇನ್ನು ಅವರ ಸಂಘ ಸಂಸ್ಥೆಗಳ ವಿಚಾರವನ್ನು ಹೇಳಿದರು. ಕನಕಪುರದಲ್ಲಿ ಲಯನ್ಸ್ ಪ್ರಾರಂಭ ಆದಾಗ, ಅರ್ಬನ್ ಬ್ಯಾಂಕ್ ಪ್ರಾರಂಭ ಆದಾಗ ನಾವೆಲ್ಲ ಜೊತೆಗೆ ಇರ್ತಾ ಇದ್ವಿ. ಅರ್ಬನ್ ಬ್ಯಾಂಕ್ ಪ್ರಾರಂಭ ಮಾಡಿದಾಗ ಸಾಯಂಕಾಲ 4 ಗಂಟೆಯಲ್ಲಿ ದೊಡ್ಡ ಉಸಿರಿಗೆ ಹೋಗ್ತಾ ಇದ್ವಿ. ಕಾಶಿಬರು ಇರ್ತಾಯಿದ್ರು, ಡಾಕ್ಟರ್ ಇರ್ತಾಯಿದ್ರು, ಜಗನ್ನಾಥ್ ಇರ್ತಾಯಿದ್ರು, ವಿಜಯ್ ಕುಮಾರ್ ಅವರು. ಎಷ್ಟೋ ಜನ ಕೇಳಕ್ಕೆ ಹೋದಾಗ, ಹೋಗ್ರಿ ಕನಕಪುರದಲ್ಲಿ ಎಷ್ಟೋ ಸಂಘ ಸಂಸ್ಥೆಗಳು ಹೊರಟೋದು. ಇಲ್ಲ ನಾವು ಹಾಗೆ ಮಾಡೋದಿಲ್ಲ, ಉಳಿಸ್ತೀವಿ ಅಂಥೇಳಿ ಸುಮಾರು 3-4 ತಿಂಗಳುಗಳು ಓಡಾಡಿ ಬರೀ ₹2.5 ಲಕ್ಷ ಸಂಪಾದನೆ ಮಾಡೋಕ್ಕೆ ಕಷ್ಟ ಆಯಿತು. ಸರ್ಕಾರ ಆಗ ನಾವು ₹10 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು. ನಾವು ಸರ್ಕಾರ ಬೇಡ ಅಂತೇಳಿ ಪ್ರಾರಂಭ ಆಗಿ ಬರೀ 2.5-3 ಲಕ್ಷದಿಂದ ಪ್ರಾರಂಭ ಆದಂಥ ಒಂದು ಅರ್ಬನ್ ಬ್ಯಾಂಕ್ ಒಂದು ಪ್ರಾಮಾಣಿಕವಾಗಿ ಇವತ್ತು ಅವತ್ತಿದ್ದಂಥ ಪ್ರಾರಂಭ ಮಾಡಿದಂಥ ಎಲ್ಲ ನಿಸ್ಪೃಹ ವ್ಯಕ್ತಿಗಳ ನಿರ್ದೇಶಕರಿಂದ ಚಾರ್ಟರ್ ಮೆಂಬರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಸುಮಾರು 100 ಕೋಟಿ ರೂಪಾಯಿಗಳ ವ್ಯವಹಾರ ಮಾಡಿ ಅತ್ಯಂತ ಜನಪ್ರಿಯ ಆಗಿದೆ. ತಕ್ಷಣವೇ ಸಾಲ ಸೌಲಭ್ಯ ಸಿಗ್ತಕ್ಕಂಥದ್ದು. ಒಂದೇ ಒಂದು ವಿಜಯ್ ಕುಮಾರ್ ಅವರಲ್ಲಿ ದೌರ್ಬಲ್ಯನೇ ಇತ್ತು. ನಾವೆಲ್ಲವನ್ನು ಹೊಳ್ತಕ್ಕಂಥಲ್ಲ, ಆ ದೌರ್ಬಲ್ಯವನ್ನು ಹೇಳ್ತಕ್ಕಂಥದ್ದಲ್ಲ. ಏನಪ್ಪ ಅಂದರೆ ಒಳ್ಳೆಯತನದ ದೌರ್ಬಲ್ಯ. ಬ್ಯಾಂಕ್ನಲ್ಲಿ ಸಾಲ ಯಾರಾದರೂ ಕೇಳಿದ್ರೆ ಯಾರಾದರೂ ಇರಲಿ, ಅವ್ರು ಹಿಂದೆ ಕೊಡ್ರಿ ಪರವಾಗಿಲ್ಲ ಸರ್, ರಿಕವರಿ ಆಗೋದು ಕಷ್ಟ ಇದೆ, ಚಿಂತೆ ಇಲ್ಲ, ಕೊಡ್ರಿ. ಎಷ್ಟು ಜನಕ್ಕೆ ಆ ರೀತಿ ಉದಾರವಾಗಿ ಅವರು ಸಹಾಯ ಮಾಡಿದೆ ಅಂತಕ್ಕಂಥದ್ದನ್ನು ಪಡ್ಕೊಂಡವರು ಎಲ್ಲ ಕಾಲಕ್ಕೂ ನೆನೆಸ್ಕೊಳ್ತಾರೆ. ಮತ್ತು ಒಂದು ತಮಾಷೆಯ ವಿಷಯ ಅಂದರೆ, ನಾನು ನಿವೃತ್ತಿ ಆದ ನಂತರ ನನ್ನ ಮಕ್ಕಳ ವ್ಯಾಸಂಗಕ್ಕೋಸ್ಕರ ಬೆಂಗಳೂರಿಗೆ ಹೋದೆ. ಕಾಂತರಾಜ್ ಅವರು, ವಿಜಯ್ ಕುಮಾರ್ ಅವರು ನನಗೆ ಒಂದು ಪಣ ಇಟ್ಟರು ಮುಂದೆ. ಬೆಂಗಳೂರಿಗೆ ಹೋಗ್ತಾ ಇದ್ದೀರೇನ್ರಿ? ಎಲ್ಲರೂ ಬೆಂಗಳೂರಿಗೆ ಹೊರಟಿರ್ತಾರೆ, ಬೆಂಗಳೂರಿಗೆ ಹೋದರೆ ಯಾರು ಬರೋದಿಲ್ಲ. ಇಲ್ಲ ಡಾಕ್ಟ್ರೇ, ನಾನು ವಾಪಸ್ ಬಂದುಬಿಡ್ತೀನಿ. ನೀವು ಖಂಡಿತ ಬರೋದಿಲ್ಲ, ಬರ್ತಿದ್ದೀನಿ. ₹5,000 ಅಂತ ಅಂದರು ಕಾಂತರಾಜ್ ಅವರು. ವಿಷಯಕ್ಕೊಮ್ಮೆ ನಂದು ₹5,000 ಕಡೆ ಬರಲ್ಲ ಅವರು. ಏನಪ್ಪ ಹೀಗೆ ಹೇಳ್ಬಿಟ್ರು ಅಂತ ತಮಾಷೆ ಮಾಡಿಕೊಂಡು ನಾನು ಬೆಂಗಳೂರು ಒಂದು 5-6 ವರ್ಷ ಇದ್ದೆ. ಮಗಳ ವಿದ್ಯಾಭ್ಯಾಸ ಮೆಡಿಕಲ್ ಮುಗೀತು. ಹಾಗೆಯೇ ವಿವಾಹ ಆದ ನಂತರ ಮತ್ತೆ ಬಂದೆ, ಕ್ಲಿನಿಕ್ ಹೋದೆ. ಡಾಕ್ಟ್ರೇ ಕೊಡಿ ₹5,000 ಇಬ್ಬರನ್ನು ಕೇಳಿದೆ. ಯಾಕ್ರಿ ಬಂದ್ಬಿಟ್ರೆ ನೀವು ಅಂದರು. ಆಮೇಲೆ ನಕ್ಕೊಂಡು ತಮಾಷೆಗೆ ಸುಮ್ಮನಾಗ್ಬಿಟ್ರು. ಅನೇಕ ವಿಚಾರಗಳಲ್ಲಿ ಅವರ ಹಾಸ್ಯ ಪ್ರವೃತ್ತಿ. ಆಮೇಲೆ ಈ ಮಂತ್ಲಿ ಕ್ಯಾಂಪ್ ಮಾಡ್ತಾಯಿದ್ರು ನೋಡಿ, ಅನೇಕ ಕ್ಯಾಂಪ್ಗಳಲ್ಲಿ ಹೇಳಿದ್ರು. ಹಗಲು ರಾತ್ರಿ ಎಂದೇನೆ ಕಣ್ಣಿನ ಚಿಕಿತ್ಸೆ ಕ್ಯಾಂಪು,
ವೈದ್ಯಕೀಯ ಕ್ಯಾಂಪ್ಗಳಿಗೆ ಲೆಕ್ಕವಿಲ್ಲದಷ್ಟು ರೀತಿಯಲ್ಲಿ ವಿಜಯ್ ಕುಮಾರ್ ಅವರು ಸೇವೆ ಸಲ್ಲಿಸಿದ್ದಾರೆ. ಇಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಾವು ಮೊದಲು ಇಬ್ಬರು ಲಯನ್ಸಲ್ಲಿದ್ದರು, ಆಮೇಲೆ ಒಬ್ಬರು ರೋಟರಿ, ಒಬ್ಬರು ಲಯನ್ಸ್ ಹೋದರು. ಇಬ್ಬರು ಒಂದೇ ಕಡೆ ಇರೋಕ್ಕಾಗಲ್ಲ, ನಾನು ಎಲ್ಲಿರ್ತೀನಿ, ನೀನು ಅಲ್ಲಿರೋ, ನೀನು ಕೆಲಸ ಮಾಡುವಾಗ ನಾನು ಎಲ್ಲಿರ್ತೀನಿ ಅಂದ್ಕೊಂಡು 53 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಂದಿರತಕ್ಕಂಥ ಈ ಜೋಡಿ ನಿಜಕ್ಕೂ ಅಶ್ವಿನಿ ವೈದ್ಯರಲ್ಲದೆ ಬೇರೆ ಏನು ಕರೆಯೋಣ. ಒಂದು ಅಭಿಪ್ರಾಯವನ್ನು ನಾಗರಾಜು ನಾವೆಲ್ಲ ಮಾತನಾಡಿದ್ವಿ. ಕನಕಪುರದಲ್ಲಿ ಸೀತಾರಾಮಯ್ಯನವ್ರು ನೆನೆಸ್ಕೊಂಡ್ರು, ಮಂಜುನಾಥ್ ನೆನೆಸ್ಕೊಂಡ್ರು. ಸೈಕಲ್ ಮೇಲೆ ಮನೆಗಳಿಗೆ ಹೋಗಿ ಹಳ್ಳಿಗಳಿಗೆ ಸೇವೆ ಸಲ್ಲಿಸ್ತಾ ಇದ್ರು. ಸೀತಾರಾಮಯ್ಯನವರು ದಂಪತಿಗಳಿಬ್ಬರು ಲಯನ್ಸ್ ಕ್ಲಬ್ನಲ್ಲಿ ನಾವು ಪ್ರವಾಸ ಹೊರಡ್ತಾ ಇದ್ವಿ. ಇಲ್ಲಿ ಹೊಂಬಳಗೌಡರಿದ್ದಾರೆ, ಮಂಜುನಾಥ್ ಅವರಿಲ್ಲ, ಮರಸೈನವರಿಲ್ಲ, ವಿನಯಗೌಡರಿಲ್ಲ. ಅದೆಲ್ಲರೂ ನಾವು ಕೇರಳಕ್ಕೆ ಒಂದು 10 ದಿನಗಳ ಲಯನ್ ಪ್ರವಾಸ, ಅಲ್ಲಿ ಒಂದು ಕಾನ್ಫರೆನ್ಸ್ಗೆ, ಹಾಗೆಯೇ ಮತ್ತೊಂದು ಕಾನ್ಫರೆನ್ಸು ಹಂಪಿನಲ್ಲಿ, ಹೊಸಪೇಟೆಯಲ್ಲಿ ಸತ್ಯನಾರಾಯಣ ಶೆಟ್ಟರು ಅವರಿದ್ದರು. ಸೀತಾರಾಮಯ್ಯನವರು ಹೊರಟ್ರೆ ವಿಜಯ್ ಕುಮಾರ್ ಅವ್ರ ಜೊತೆ ಮಾತಾಡಿಕೊಂಡು ಒಂದು ಬ್ಲೇಡು, ಒಂದು ಚಾಕು, ಒಂದು ಬೆಂಕಿ ಬಟ್ಟೆ, ಏನೆಲ್ಲ ಮಿನಿಮಮ್ ಬೇಕಾಗಿದ್ದೋ ಸೂಚಿದಾರದಿಂದ ಹಿಡಿದು ನಮ್ಮ ಕ್ಯಾಂಪ್ಗಳಿಗೆ ಎಲ್ಲವೂ ಅಂತ ಒಂದು ಕೊಡ್ತಾಯಿದ್ರು. ಆಮೇಲೆ ಅವ್ರ ಮನೆಗಳಿಂದ ಬೇಕಾದಷ್ಟು ತಿಂಡಿ ಮಾಡ್ಕೊಂಡ್ಬರ್ತಾಯಿದ್ರು. ಮೊನ್ನೆ ಹೊಂಬಳಗೌಡರು ನೆನೆಸ್ಕೊಂಡ್ರು. ಕೃಷ್ಣ ಜಯಂತಿ ಅದು ವಿಜಯ್ ಕುಮಾರ್ ಅವರಿಗೆ ಬಹಳ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ಹಬ್ಬ. ಅವ್ರ ಮನೆಯಲ್ಲಿ ಅನೇಕ ಸಾರಿ ನಾವು ಅವರಿಗೆ ಭೋಜನ ಸಲ್ಲಿದ್ದೇವೆ. ನಾನು ಇನ್ನೊಂದು ಸಾರಿ ಯಾವುದೋ ಸಲಿಗೆ ಜಾಸ್ತಿ ಆದಾಗ ಒಂದ್ಸಾರಿ ತಮಾಷೆ ಮಾಡಿದೆ. ಏನು ಸರ್ ತಮಿಳ್ನಾಡು ಅಂತ ಇಟ್ಕೊಂಡ್ಬಿಟ್ಟಿದ್ದೀರಿ ವಿಜಯ್ ಕುಮಾರ್ ಅವರಿಂದ, ಟಿ ಎನ್ ವಿಜಯ್ ಕುಮಾರ್ ಅಂತ ಇಟ್ಕೊಳ್ಳಿ. ಯಾಕೆ ನಾನು ತಮಿಳ್ನಾಡು ಇಟ್ಕೊಳ್ಳಿ, ಏನು ಟಿ ಎನ್ ಅಂದರೆ ಅಂತ ಹೇಳಿದ್ರು. ಇವತ್ತು ಮತ್ತೆ ನೆನೆಸ್ಕೊಂಡೆ. ಅವ್ರಿಗೆ ಮೇಲುಕೋಟೆ ಭಾಳ ಫೇಮಸ್. ಅವ್ರ ತಂದೆ ತಿರುಮಲಗಿರಿ ನರಸಿಂಹಯ್ಯ ಅಂತೇಳಿ. ತಿರುಮಲಗಿರಿ ನರಸಿಂಹಯ್ಯ ಅಂದರೆ ಟಿ ಎನ್ ವಿಜಯ್ ಕುಮಾರ್. ಅವ್ರ ತಂದೆಯವರು ನರಸಿಂಹಯ್ಯನವರು. ತಿರುಮಲಗಿರಿಯ ಬಹಳ ಜನ ಗೊತ್ತಿಲ್ಲ ಯಾಕೆ ಟಿ ಎನ್ ವಿಜಯ್ ಕುಮಾರ್ ಅಂತ, ಚನ್ನಪಟ್ಟ ಅಂತ ಇಟ್ಕೊಳ್ಳಿಲ್ಲ ಅವರು. ಹಾಗಾಗಿ ಅವರ ಹೆಸರಿನಿಂದ ಹಿಡಿದು ತಮಾಷೆಯಾಗಿ ಬೇಕಾದಷ್ಟು ಪ್ರಸಂಗಗಳನ್ನು ನಾವು ಹೊರಕಡ್ತಿದ್ದೇವೆ. ಜನಸೇವೆಯಲ್ಲಿ ಪ್ರಾಯಶಃ ಇಷ್ಟು ಸರಳವಾಗಿ, ಉಚಿತವಾಗಿ, ಕಡಿಮೆ ದರದಲ್ಲಿ, ನಗುಮುಖದಿಂದ ಈ ಇಬ್ಬರು ಮಹನೀಯರು ಸಲ್ಲಿಸಿರ್ತಕ್ಕಂಥ ಸೇವೆ ಖಂಡಿತ ಅವಿಸ್ಮರಣೀಯ. ಕೊನೆಯಲ್ಲಿ ಒಂದು ಮನವಿ ಇದೆ. ನಾಗರಾಜ್ ಅವರು ನಾವು ಆ ದಿವಸ ಮಾತನಾಡಿಕೊಂಡಾಗ ಅವರಿರ್ತಕ್ಕಂಥ ರಸ್ತೆ ಕನಕ ಆಸ್ಪತ್ರೆ ರಸ್ತೆ ಅಂತ. ಕನಕ ಆಸ್ಪತ್ರೆ ಯಾಕೆ ಹೇಳೋದು, ಕನಕ ಆಸ್ಪತ್ರೆ ರೋಡು, ಕನಕ ಆಸ್ಪತ್ರೆ ರೋಡ್ ಅಂತಾರೆ. ಆ ಕನಕ ಆಸ್ಪತ್ರೆ ರಸ್ತೆಗೆ ಡಾಕ್ಟರ್ ಟಿ ಎನ್ ವಿಜಯ್ ಕುಮಾರ್ ರಸ್ತೆ ಎನ್ನುವ ಹೆಸರು ನೀಡಬೇಕು ಅಂತ ಹೇಳಿ ಇವತ್ತು ಒಂದು ನಿರ್ಣಯ ಮಾಡಬೇಕು. ಆ ನಿರ್ಣಯವನ್ನು ಪುರಸಭೆಯವರಿಗೆ ಕಳಿಸ್ಕೊಟ್ಟು ಅಲ್ಲಿ ಅಂಗೀಕಾರವಾದ ನಂತರ ಮತ್ತೆ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು, ನಮ್ಮ ಇಲ್ಲಿರ್ತಕ್ಕಂಥ ಶಾಸಕರು, ಮಂತ್ರಿಗಳಿಂದ ಅನುಮತಿಯನ್ನು ಪಡೆದುಕೊಂಡು ಆ ರಸ್ತೆ ವಿಜಯ್ ಕುಮಾರ್ ಅವರ ಹೆಸರಿನಲ್ಲಿ ಶಾಶ್ವತವಾಗಿ ನಾವೆಲ್ಲ ಮುಂದೆ ಬರ್ತಕ್ಕಂಥವ್ರು ನೆನೆಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಘಟನೆಗಳು ಅವ್ರ ಜೊತೆ ನಡೆದಂಥ ಅವಿಸ್ಮರಣೀಯ ದಿನಗಳು, ಗಂಟೆಗಳು. ಈಗ ಕಾಂತರಾಜ್ ಅವರು ಬಹಳ ಭಾವುಕರಾಗಿ ಅವರ ಗೆಳೆತನದ ನೆನಪಿನ ಸುಖ ದುಃಖಗಳನ್ನು ಹಂಚಿಕೊಡ್ತಾ ಹೇಳ್ಕೊಳ್ಳಿಕ್ಕಾಗದ ರೀತಿಯಲ್ಲಿ ಕಣ್ಣೀರು ಬರುವ ಸ್ಥಿತಿಯಲ್ಲಿ ಒಬ್ಬ ಆತ್ಮೀಯ ಗೆಳೆಯರನ್ನು ಕಳ್ಕೊಂಡಾಗ ಆಗುವಂಥ ಅಗಲಿಕೆಯ ವ್ಯಥೆ ಎಂಥದ್ದು ಅಂತಕ್ಕಂಥದ್ದನ್ನು ನಮ್ಮ ಮುಂದೆ ತೋಡ್ಕೊಂಡಿದ್ದಾರೆ. ಅವರಿಗೆ ಸಮಾಧಾನವಾಗಿರಲಿ. ಕನಕಪುರದ ಎಲ್ಲ ಜನರಿಗೆ ಸಹಕಾರ ತಮಗಿದೆ. ತಾವು ಇರೋವರೆಗೆ ತಮ್ಮ ಜೊತೆಲಿ ಇನ್ಯಾರಾದರೂ ಸೇರಿಸ್ಕೊಂಡು ಒಳ್ಳೆಯ ರೀತಿಯ ಕ್ಲಿನಿಕನ್ನು ನಡೆಸ್ಕೊಂಡು ಹೋಗಬೇಕು ಹಾಗೆ ಅಂತೇಳಿ ಕೋರ್ಕೊಳ್ತಾ, ಎಲ್ಲ ಸಭಿಕ ಬಂಧುಗಳು ನನ್ನ ಮಾತುಗಳನ್ನು ಸಮಾಜಕ್ಕೆ ಕೇಳಿದಂಥ ಎಲ್ಲರಿಗೂ, ಎಲ್ಲ ಗಣ್ಯರಿಗೂ ವಂದಿಸಿ ನಮಸ್ಕಾರ. ಕೃಷ್ಣ ದೀಕ್ಷಿತ್ ಅವರು ಭೇಟಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ 1 ಗಂಟೆಗಳ ಕಾಲ ವಿಜಯ್ ಕುಮಾರ್ ಜೊತೆ ಕಾಲ ಕಳೆದರು. ಅವರಿಗೆ ಈ ವಿಷಯ ತಿಳಿದ ತಕ್ಷಣ ತುಂಬ ನೋವಾಗಿ ನನಗೆ ಮಧ್ಯಾಹ್ನ ಮತ್ತು ಅವತ್ತು ಧ್ರುವನಿಗೂ ಫೋನ್ ಮಾಡಿದ್ರು ಅನ್ಸುತ್ತೆ. ಹೇಳಿದ್ರು ಈ ಥರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ ಅಂತ ತಿಳಿದ ತಕ್ಷಣ ನಾನು ಬಿಡುವಿದ್ರೆ ಖಂಡಿತ ಬರ್ತಾ ಇದ್ದೆ, ನಾನು ಬರೋಕ್ಕೆ ಆಗೋದಿಲ್ಲ. ಆದ್ದರಿಂದ ನನ್ನ ಪರವಾಗಿ ಆ ಶ್ರದ್ಧಾಂಜಲಿ ಸಭೆಯಲ್ಲಿ ನಾನು ಆ ಒಂದು ಸಾಂತ್ವನ ಸಭೆಗೆ ಇದ್ದೀನಿ ಅನ್ನುವಂಥ ಉಪಸ್ಥಿತಿಯನ್ನು ತಿಳಿಸ್ಬಿಡಿ ಅಂತ ಹೇಳಿದ್ರು. ಜಸ್ಟಿಸ್ ಕೃಷ್ಣ ದೀಕ್ಷಿತರು, ಹೈಕೋರ್ಟಿನ ಇವತ್ತಿನ ಪ್ರಸ್ತುತ ನ್ಯಾಯಾಧೀಶರು. ವಿಜಯ್ ಕುಮಾರ್ ಅವರ ಸಹೋದರರಾದಂಥ ನಾರಾಯಣ ಸ್ವಾಮಿ ಅವರು ದಯಮಾಡಿ ತಮ್ಮ ಅನಿಸಿಕೆಯನ್ನು ಹೇಳಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂದೆ ಆಸೀನರಾಗಿದ್ದಂಥ ಗಣ್ಯರೇ, ಮಾತೆಯರೇ, ಸ್ನೇಹಿತರೆ,
ಹಾಗೂ ಮಕ್ಕಳೇ, ನಾನು ಮೊದಲನೇದಾಗಿ ನಮ್ಮ RT ಕುಟುಂಬದಿಂದ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನೀವು ವಿಜಯ್ ಕುಮಾರ್ ಮೇಲೆ ತೋರಿಸತಕ್ಕಂಥ ಅಭಿಮಾನಕ್ಕಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ನಮ್ಮ ತಾಯಿ ಯಾವಾಗಲೂ ಒಂದು ಸಂಸ್ಕೃತಿ ಕೊಡ್ತಾ ಇದ್ರು ಮಕ್ಕಳು. ನಾವು ಆ್ಯಕ್ಚುಲಿ ಅವನು ನಮ್ಮ ಅಣ್ಣ ಆಗಲಿ ಅವ್ರಿಗಿಂತ ದೊಡ್ಡವರಾಗಲಿ ಇಂಜಿನಿಯರ್ಗಳೆಲ್ಲ ಇದ್ರು. ಅವನ ದೊಡ್ಡಣ್ಣ ಇಂಜಿನಿಯರು, ಇವನು ಡಾಕ್ಟರು, ಇನ್ನೊಂದು ನಾನು ಕೂಡ ಇಂಜಿನಿಯರ್. ಯಾವತ್ತೂ ನಮ್ಮನ್ನು ಹೊಗಳ್ತಿರ್ಲಿಲ್ಲ ಅವರು. ಏನಾದರೂ ಹೇಳೋದು ಸಾಧಾರಣ ವರ್ಷ ನೀನು ಯಾವ ಬಹಳ ದೊಡ್ಡ ಏನು ಮಾಡಿದ್ಯಾ ಅಂತ ಹೇಳೋರು. ಆವಾಗ ನಮ್ಮ ಸ್ವಲ್ಪ ಕೆಲಸಕ್ಕೆ ಕೋಪನೂ ಬರೋದು, ಏನು ಎಲ್ಲ ಸ್ವಂತವ್ರಿಗೆ ಹೇಳ್ತೀರಾ ನಮ್ಗೆ ಹೇಳೋಲ್ಲಲ್ಲ ಅಂತ. ಆಗ ಅವ್ರು ಒಂದೇ ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ರು, ನಿನ್ನನ್ನು ನಾನು ಹೊರದಾಗಲಿ ನಮ್ಮ ಮನೆಯವರು ಹೊರದಾಗಲಿ ಅಲ್ಲ, ಬೇರೆ ಜನ ನಿಮ್ಮನ್ನು ಏನಾದರೂ ಗುರುತಿಸಿ ಹೊಗಳ್ತಾರಲ್ಲ ಅದು ನಿಮ್ಮ ನಿಜವಾದ ಅರ್ಥ ಅಂತ ಹೇಳ್ತಾ ಇದ್ರು. ಇವತ್ತು ನಿಜವಾಗ್ಲೂ ನಮ್ಮ ತಂದೆ ತಾಯಿಗಳಿಗೆ ಸ್ವರ್ಗದಲ್ಲಿ ಇದ್ರೂ ಕೂಡ ತುಂಬ ಸಂತೋಷ ಆಗುತ್ತೆ ಅಂತೆ. ಅವರ ಒಬ್ಬ ಮಗ ಇಡೀ ತಾಲೂಕಿನಲ್ಲಿ ಇಷ್ಟು ಅಭಿಮಾನಿಗಳನ್ನ, ಇಷ್ಟು ಎಲ್ಲ ಜನಗಳನ್ನ ಅವರು ಉಳಿಸ್ಕೊಂಡು ಪಡೆದಿದ್ದಾರೆ. ಅವ್ರಿಗಾಗಿ ಮಿಡಿಯತಕ್ಕಂಥ ಅನೇಕ ಜೀವಗಳಿದೆ ಅಂತ ಹೇಳಿದಾಗ ಅವ್ರು ನಿಜವಾದ ಸಂತೋಷ ಪಡ್ತಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಇಡೀ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಈ ವೇದಿಕೆಗೆ ಇನ್ನೂ ತುಂಬಾ ಜನ ನಾವು ಆಹ್ವಾನವನ್ನ ಮಾಡಬೇಕಾಗಿತ್ತು ಅಂತ ನಮ್ಮೆಲ್ಲರ ಅಭಿಪ್ರಾಯ ಇತ್ತು. ಆದರೂ ನಾವೊಂದು ಸೀಮಿತವಾಗಿಟ್ಟಿದ್ದೀವಿ. ಈಗ ನೋಡಿ, ನಮ್ಮ ಆರ್ಯ ಸೊಸೈಟಿಯ ಅಧ್ಯಕ್ಷರಾದಂಥ ಶ್ರೀಕಂಠ ಅವರು ಬಂದಿದ್ದಾರೆ. ಇಲ್ಲಿಯ ಅಧ್ಯಕ್ಷರು ಮತ್ತು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ವಿಜಯ್ ಅವರಿದ್ದಾರೆ. ತುಂಬಾ ಜನ, ನಮ್ಮ ಮಲ್ಲಿಕಾರ್ಜುನ ಅವರು ಮತ್ತು ಬಹಳಷ್ಟು ಜನ ಕಬಾಡಿ, ಇವರೆಲ್ಲರೂ ವೇದಿಕೆ ಮೇಲೆ ಕೂತ್ಕೊಳ್ಳುವಂತ ಆಗಿದ್ದಾರೆ. ನಾವು ಯಾರಿಗೂ ವೇದಿಕೆ ಹಂಚ್ಕೋಬಾರ್ದು ಅನ್ನುವಂಥದ್ದು ಏನಿರಲಿಲ್ಲ. ಆದರೂ ಅವ್ರು ಮಾಡಿದಂಥ ಸಂಘ ಸಂಸ್ಥೆಗಳಿಗಿನ್ನ ಅವರ ಒಡನಾಟಗಳು ಮತ್ತು ಆ ವಯಸ್ಸಿಗೆ ತಕ್ಕನಾಗಿರುವಂಥವ್ರು ಅನ್ನೋದು ಸೀಮಿತವಾಗಿ ಯೋಚನೆ ಮಾಡಿತ್ತು. ಹಾಗಾಗಿ ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು. ಮತ್ತೊಂದು ಕೊನೆಗೆ ಅಧ್ಯಕ್ಷೀಯ ಭಾಷಣ ಮಂಜುನಾಥ್ ಅವರು, ಕನಕಪುರ ನಗರಸಭೆಯ ಪುರಸಭೆಯ ಮಾಜಿ ಅಧ್ಯಕ್ಷರು ಮತ್ತು ಹಿರಿಯರು, ಅವರ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ನಮಸ್ಕರಿಸ್ತಾ ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಅವರ ಈ ಒಂದು ದಿನದ ನುಡಿನಮನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಹಿರಿಯರಿಗೆ ವಂದಿಸುತ್ತಾ, ನಾನು ನಮ್ಮ ಸ್ನೇಹಿತರಿಗೆ ಹೇಳಿದೆ, ದಯವಿಟ್ಟು ನನಗೆ ಈ ಅಧ್ಯಕ್ಷ ಸ್ಥಾನ ಬೇಡ, ನನಗಿಂತ ಯಾರನ್ನಾರು ಬೇರೆಯವ್ರನ್ನ ಈ ಒಂದು ಸ್ಥಾನಕ್ಕೆ ಕೂರಿಸಿ. ಆದ್ರೂ ಸಹ ನಮ್ಮ 5-6 ಜನ ಮಿತ್ರರುಗಳು, ಇಲ್ಲ ಬೇಡಿ ಮಂಜಣ್ಣ ನೀವೇ ಈ ಒಂದು ಸ್ಥಾನವನ್ನು ಅಲಂಕರಿಸಬೇಕು ಅಂತ ತುಂಬ ಹಿಂಸೆ ಮಾಡಿದ್ರು. ನಾನಾದರೂ ಭಾವಿಸಿದೆ, ನನಗೆ ಡಾಕ್ಟರ್ ವಿಜಯ್ ಕುಮಾರ್ ಅವರು ಬಹಳ ಆತ್ಮೀಯರು ಅಷ್ಟೇ, ನನ್ನ ಬಗ್ಗೆ ಬಹಳ ವಿಶ್ವಾಸ. ನನ್ನ ವಯಸ್ಸಿನಲ್ಲಿ ಚಿಕ್ಕವನಾದರೂ ಅವರ ಒಂದು ಜೀವನದ ಸ್ನೇಹನೋ ಅಥವಾ ಪರಿಚಯನೋ ಗೊತ್ತಿಲ್ಲ, ಒಂಥರ ವಿಚಿತ್ರವಾಗಿ ನನ್ನ ಸ್ನೇಹ ಬೆಳೀತು. ಸಂದರ್ಭ ಏನು ಅಂದರೆ, ಇವರು 1971ರಲ್ಲಿ ಡಾಕ್ಟರ್ ಕಾಂತರಾಜ್ ಅವರು, ವಿಜಯ್ ಕುಮಾರ್ ಅವರು ಕನಕಪುರಕ್ಕೆ ಬಂದು ಈ ಒಂದು ಕ್ಲಿನಿಕನ್ನು ಓಪನ್ ಮಾಡಿದ ನಂತರ ಈ ಕನಕಪುರ ತಾಲೂಕು ಆಫೀಸ್ ಮುಂದೆ ಒಂದು ಟೆನ್ನಿಸ್ ಕ್ಲಬ್, ಒಂದು ಗ್ರೌಂಡ್ ಶುರುವಾಯಿತು. ಆಗ ನಮ್ಮ ವಾಣಿಶ್ವರ್ ಜಗನ್ನಾಥಪ್ಪನವರು, KG ತಿಮ್ಮೇಗೌಡರು, ನಾವೆಲ್ಲ ಚಿಕ್ಕ ಹುಡುಗರು ಇಲ್ಲಿ ನೆಟ್ ಕಟ್ಕೊಂಡು ಟೆನ್ನಿಸ್ ಆಡೋದು. ಆ ಟೆನ್ನಿಸ್ ಆಟ ಆಡುವಾಗ ನಾವೆಲ್ಲ ಸುತ್ತ ನಿಂತ್ಕೊಂಡು ನೋಡೋವಿ. ಆಗ ಡಾಕ್ಟರ್ ವಿಜಯ್ ಕುಮಾರ್ ಒಂದು ದಿವಸ ನನ್ನ ಕರೆದ್ರು, ಬಾಪ ಇಲ್ಲಿ ಮಗು, ಯಾವಾಗ ನೀನು? ಯಾಕೆ ಸಮಯ ನಾವೆಲ್ಲ ಸ್ವಲ್ಪ ಹುಡುಗರಲ್ಲ, ಸ್ವಲ್ಪ ರೋಪ್ ಜಾಸ್ತಿ ಮಳೆಗಳವರು. ಯಾಕ್ರಿ? ಇರ್ಲಿ ಬಾಪ. ಏನು ಹೇಳಿ? ಏನಿಲ್ಲಪ್ಪ, ಈ ಬಾಲ್ ಆ ಕಡೆ ಹೋಯ್ತಾವಲ್ಲ, ಸ್ವಲ್ಪ ಎತ್ತಿ ನೀನು ಒಳಕ್ಕೆ ಎಸಿಬೇಕು. ಎಸ್ಬಿಟ್ರ ಏನು ಕೊಡ್ತೀರಿ? 10 ಪೈಸಾ ಕೊಡ್ತೀನಿ. 10 ಪೈಸಾ ಕೊಡ್ತೀವಿ ಅಂತ ತಕ್ಷಣ ನಮ್ಗೆ ಏನೋ ಒಂಥರ ಸಿಕ್ತಂಗೆ ಆಗೋಯ್ತು. ಆಯ್ತು ಎತ್ಕೊಡ್ತೀವಿ. ಆವಾಗ
ಅಲ್ಲಿಂದ ಅವರ ಒಡನಾಟ, ಅವರು ಸಾಯಂಕಾಲ ಅಥವಾ ಬೆಳಿಗ್ಗೆ ಅವ್ರು ಬರೋದೇ ಕಾಯ್ಕೊಂಬಂದ ನಿಂತ್ಕೊಂಡ್ಬಿಡೋಂಗಿಲ್ಲ, ಒಂದಿಬ್ರು 3 ಜನ ಹುಡುಗರುಗಳು ನಮ್ಮೂರಿನವರು. ಆ ರೀತಿ ಅವರ ನನ್ನ ಒಂದು ಆರಂಭದ ಸ್ನೇಹ ಶುರುವಾಗಿತ್ತು. ತದನಂತರ ಈಗೆಲ್ಲ ನಮ್ಮ ಹಿರಿಯರೆಲ್ಲ ಹೇಳಿದಾಗೆ ಡಾಕ್ಟರ್ ಬಗ್ಗೆ ಹೇಳೋದಕ್ಕೆ ದಿನಗಟ್ಟಲೆ ಆಗುತ್ತೆ. ನಾವು ಹೆಚ್ಚಿಗೆ ಅದನ್ನು ಹೇಳ್ಕೊಂಡು ಹೋಗೋದಿಲ್ಲ, ಅದರ ಅವಶ್ಯಕತೆಯೂ ಈಗಿಲ್ಲ ಅನ್ನಿಸ್ತದೆ. ನನ್ನ ಒಂದು ಅಭಿಪ್ರಾಯ, ಈಗ ಏನು ನಮ್ಮ ಇವ್ರು ಹೇಳಿದ್ರು, ನಮ್ಮ ಹೊಂಬಳೇಗೌಡರು, ಹಿಂದೆ ಡಾಕ್ಟರ್ ಸೀತಾರಾಮಯ್ಯರು, ಅದು ಬಿಟ್ಟರೆ ಡಾಕ್ಟರ್ ರಾಜಾರಾಯ್ ಇಬ್ಬರೇ ಈ ತಾಲೂಕಿನಲ್ಲಿ ಡಾಕ್ಟ್ರು ಅಂತ 2 ಕ್ಲಿನಿಕ್ ಇದ್ದು. ಕೋಟಹಳ್ಳಿ ರೋಡಲ್ಲಿ ಸೀತಾರಾಮಯ್ಯನವ್ರದ್ದು, ನಮ್ಮ ಡಾಕ್ಟರ್ ರಾಜಾರಾಯದ್ದು ವಾಸು ಹೋಟ್ಲವರ ಬಿಲ್ಡಿಂಗ್ನಲ್ಲಿತ್ತು. ಆವಾಗ ಅವ್ರು ಬಿಟ್ಟರೆ ಬೇರೆ ಡಾಕ್ಟ್ರುಗಳೇ ಇರಲಿಲ್ಲ. ಆವಾಗೆಲ್ಲ ಈಗ ಹೇಳ್ದಂಗೆ ಸೈಕಲಲ್ಲಿ ಬರೋರು. ನಾವಿಲ್ಲಿ ಗೋಪಾಲಯ್ಯನವರು ಅಂತ ನಮಗೆ 8ನೇ ಕ್ಲಾಸ್ ಮೇಸ್ಟ್ರಿದ್ರು. ಇಲ್ಲಿ ಸೈಕಲ್ ಶಾಪ್ ಇತ್ತು ಒಂದು ಕೋಟೆನಲ್ಲಿ. ಅವ್ರ ಹತ್ರ ಸೈಕಲ್ ತಗೊಂಡು ಸೀತಾರಾಮಯ್ಯ ಹತ್ರ ಕೊಡೋಗುವೆ. ನಮ್ಮ ತಾತ ಮಂಚೇಗೌಡ್ರಿಗೆ ಅಥವಾ ನಮ್ಮ ಅಜ್ಜಿ ನಿಂಗಮ್ಮನವ್ರ ಕಾಯಿಲೆ ಬಂತು ಅಂದರೆ ಅವ್ರನ್ನ ಕರ್ಕೊಂಡು ಸೈಕಲಲ್ಲಿ ಅವರು ಒಂದು ಇದು ಡಬ್ಬ ಇತ್ತು ಅವಾಗ, ಡಾಕ್ಟ್ರ್ ಡಬ್ಬ, ಸೀತಾರಾಮಯ್ಯನವ್ರು ಕರ್ಕೊಂಡು ಹೋದ್ವಿ. ಅದಾದಮೇಲೆ ಇವರಿಬ್ಬರು ಬಂದಮೇಲೆ ಈ ಬಲೆ ಜೋಡಿ ನಮಗೆ ಅದರ ಕಷ್ಟ ತಪ್ಪಿತು. ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ಸಹ ಈ ಇಬ್ಬರ ಡಾಕ್ಟರ್ ಕಾಂತರಾಜ್ ಮತ್ತು ವಿಜಯ್ ಕುಮಾರ್ ಅವರ ಜೋಡಿ ಇಡೀ ನಮ್ಮ ಕುಟುಂಬಕ್ಕೆ, ನಮ್ಮ ಮಂಚೇಗೌಡರಾಗ್ಬೋದು, ಕೊಳೆಗೌಡರಾಗ್ಬೋದು, ನಿಂಗಮ್ಮನವ್ರಾಗ್ಬೋದು, ಮುನ್ಲಿಂಗಯ್ಯನವರು, ತಮ್ಮಯ್ಯನವರು, ಸಂಪತ್ತು, ಎಲ್ಲ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಸಹ ಇಡೀ ನಮ್ಮ ಕುಟುಂಬಕ್ಕೆ ನಮಗೆ ಅವರ ಸೇವೆಯನ್ನು ನಾವು ಬದುಕಿರೋವರೆಗೂ ಮರೆಯಲಿಕ್ಕೆ ಆಗೋದಿಲ್ಲ. ಆ ರೀತಿ ಅವರ ಸೇವೆಯನ್ನು ಅವರ ಸಂಘ ಸಂಸ್ಥೆಗಳಿಗೆ ನೀಡಿರತಕ್ಕಂಥ ಸೇವೆ ಎಲ್ಲವನ್ನೂ ಸಹ ಹಿರಿಯೆಲ್ಲ ಹೇಳಿದ್ದಾರೆ. ನನ್ನದೊಂದು ಆಸೆ ಇಷ್ಟೇ, ಈಗ ನಮ್ಮ ಪೂಜ್ಯರು, ನಮ್ಮ ಹಿರಿಯರು ಆದಂಥ ಶ್ರೀಕಾಂತ್ ಅವರು ಹೇಳಿದರು, ನಮ್ಮ ನಗರಸಭೆಯವರು ದಯವಿಟ್ಟು ಈ ಕನಕ ರಸ್ತೆ ಅನ್ನೋದನ್ನು, ಡಾಕ್ಟರ್ TN ವಿಜಯಕುಮಾರ್ ಅವರ ರಸ್ತೆ ಅನ್ನೋದನ್ನು ದಯವಿಟ್ಟು ಕಾನೂನು ರೀತಿಯಲ್ಲಿ ಅದಕ್ಕೆ ಯಾವ ರೀತಿ ಬೇಕೋ ಅದಕ್ಕೆಲ್ಲ ನಾವು ಕಾಗದವನ್ನು ಬರೆದು ಕೊಡ್ತೇವೆ. ಅದನ್ನು ತತ್ಕ್ಷಣದಲ್ಲೇ ಅದನ್ನು ಡಾಕ್ಟರ್ ವಿಜಯಕುಮಾರ್ ಅಂತ ಆ ರೋಡ್ಗೆ ಹೆಸರನ್ನು ಇಡೋದ್ರ ಮೂಲಕ ಅವರ ಹೆಸರನ್ನು ಅವಿಸ್ಮರಣೀಯವಾಗಿ 106 ವರ್ಷ ಇರುವ ಹಾಗೆ ಮಾಡಬೇಕು ಅಂತ ಈ ಸಭೆಯ ಮೂಲಕ ಅವರನ್ನು ಒತ್ತಾಯಿಸ್ತೇವೆ. ಮತ್ತೊಂದು ನಾನು ಕೇಳ್ಕೊಳ್ಳೋದು ಡಾಕ್ಟರ್ ಕಾಂತರಾಜ್ ಅವರಿಗಿಷ್ಟೇ, ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೇವೆ. ವಿಜಯ್ ಕುಮಾರ್ ಅವರು ಸತ್ತೋಗ್ಲಿಲ್ಲ, ಇನ್ನೂ ಬದುಕಿದ್ದಾರೆ. ನಿಮ್ಮ ಆತ್ಮದಲ್ಲಿ ಅವರು ಒಳಗೆ ಸೇರ್ಕೊಂಡಿದ್ದಾರೆ. ನೀವಿರೋವರೆಗೂ ಸಹ ಆ ಕನಕ ಕ್ಲಿನಿಕ್ನ ದಯವಿಟ್ಟು ಮುಚ್ಚಬೇಡಿ. ಆ ಕನಕ ಆಸ್ಪತ್ರೆ ನೀವಿರೋವರೆಗೂ ಏನೇ ಕಷ್ಟ ಬಂದರೂ ಪರವಾಗಿಲ್ಲ, ನಿಮ್ಮ ಜೊತೆಲಿ ನಾವು ಇರ್ತೇವೆ. ಏನೇ ತೊಂದರೆ ಬಂದರೂ ಪರವಾಗಿಲ್ಲ, ನಿಮ್ಮ ಉಸಿರಿರೋವರೆಗೂ ಆ ಕನಕ ಆಸ್ಪತ್ರೆಯನ್ನು ಉಳಿಸ್ಕೊಂಡು ಇದೇ ರೀತಿ ನೀವು ನೀವು 100 ವರ್ಷ ಬದುಕಿರಿ, ನಮಗೆ ಇದಿಲ್ಲ. ಇದೇ ವಿಜಯಕುಮಾರ್ ಥರನೇ ನೀವು ಒಳ್ಳೆ ಹೆಸರು ಮಾಡಿದ್ದೀರಾ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ದಯವಿಟ್ಟು ನೀವು ಉಸಿರಿರೋವರೆಗೂ ಆ ಒಂದು ಕನಕ ಆಸ್ಪತ್ರೆಯನ್ನು ಇದೇ ರೀತಿ ನೀವು ನಡ್ಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರ ಪರವಾಗಿ, ಅಭಿಮಾನಿಗಳ ಪರವಾಗಿ ನಿಮ್ಮನ್ನು ಕೇಳ್ಕೊಡ್ತೇನೆ. ದಯವಿಟ್ಟು ಮತ್ತೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ದೇವರು ಪರಮಾತ್ಮ ಕೊಡಲಿ ಅಂತ ಹೇಳಿ, ನನಗೆ ಇವತ್ತಿನ ಈ ಒಂದು ಸಭೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಗೌರವಿಸಿದಂಥ ಎಲ್ಲ ನನ್ನ ಸ್ನೇಹ ಮಿತ್ರರಿಗೆ, ಹಿರಿಯರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಈಗ ಅಧ್ಯಕ್ಷರು ಹೇಳಿದ್ರ ಜೊತೆಗೆ ಒಂದು ಸಣ್ಣ ಮಾತನ್ನು ಜೋಡಿಸ್ತೇನೆ. ಮೊನ್ನೆ ಕಾಂತರಾಜ್ ವಿನಂತಿ, ವಿಜಯಕುಮಾರ್ ಅವರ ಸ್ಮರಣೆ ನಿಜ, ಆದರೆ ಆ ಕುಟುಂಬವನ್ನು ಕೂಡ ನೀವೇ ಆ ಕುಟುಂಬದ ಜವಾಬ್ದಾರಿ. ಆ ಕುಟುಂಬವನ್ನು ಕೂಡ ಜೊತೆಗೆ ತಗೊಂಡು ಹೋಗ್ಬೇಕು. ಆ ಹುಡುಗನ ಜೊತೆಲೆ ಬೆಳೆಸ್ಕೊಂಡು ಆ ವಿಜಯಕುಮಾರ್ ಇಲ್ಲ ಅನ್ನೋದಕ್ಕವರೆಗೂ ಆ ಸಂಸಾರಕ್ಕೆ ಬರಬಾರದು ಅಂತ ನನ್ನ ವಿನಂತಿಯನ್ನ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ಮಾಡ್ತೇನೆ. ಈಗ ಕಾರ್ಯಕ್ರಮದ ಕೊನೆ ಘಟ್ಟ. ತುಂಬಾ ಜನ ನಾವು ಬ್ಯಾನರ್ ಅಲ್ಲಿ ಹಾಕಿದೀವಿ ಎಲ್ಲ ಸಂಘ ಸಂಸ್ಥೆಗಳು ಅಂತ. ಕಾರಣಾಂತರದಿಂದ ನಾನು ಕೆಲವಾರು ಬಹಳಷ್ಟು ಸಂಘ ಸಂಸ್ಥೆಗಳು ಇಲ್ಲೆಲ್ಲ ಅಧ್ಯಕ್ಷಗಳು ಸದಸ್ಯರು ಉಪಸ್ಥಿತರಿದ್ದೀರಿ. ಆರ್ಯ ಸಂಸ್ಥೆಯ ಶ್ರೀಕಂಠಣ್ಣವರಿದ್ದೀರಿ, ಬಿಡಿಸಿ ಬ್ಯಾಂಕ್ ಮಾನ್ಯ ಅಧ್ಯಕ್ಷರು ವಿಜಯದೇವ್ ಅವರು, ಮತ್ತು ಹಾಗೆ ನಮ್ಮ ರೈತ ಸಂಘದ ಹಿರಿಯರು ಮತ್ತು ಆರ್ಯ ಸಂಸ್ಥೆಯ ನಿರ್ದೇಶಕರಾದ KV ನಾಗರಾಜ್ ಅವರು, ಲಯನ್ಸ್ ಕ್ಲಬ್ನ ನಿರ್ದೇಶಕರು, ಅರ್ಬನ್ ಬ್ಯಾಂಕಿನ ಎಲ್ಲ ಆಡಳಿತ ವರ್ಗ, ಸಿಬ್ಬಂದಿ ವರ್ಗ ಮತ್ತು ಅಲ್ಲಿರುವಂತಹ ಎಲ್ಲ ಸಮಿತಿಯವರು, ಪ್ರಗತಿಪರ ಸಂಘಟನೆಗಳ
ಪರಿಷತ್ತಿನ ಅಧ್ಯಕ್ಷರು, TTCನ ಅಧ್ಯಕ್ಷರು ಮತ್ತು ಸದಸ್ಯರು, ಸರ್ವ ಸದಸ್ಯರು, ಹಂಸವಾಹಿನಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಶಿಕ್ಷಕರಿಂದ, ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು, ನಗರಸಭಾ ಸದಸ್ಯರು ಮತ್ತು ಎಲ್ಲ ಮಾಜಿ ಸದಸ್ಯರುಗಳು ಮತ್ತೆ ಉಳಿದಂತ ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರು ತಾವೆಲ್ಲರೂ ಉಪಸ್ಥಿತರಿದ್ದೀರಿ. ಒಬ್ಬೊಬ್ಬರಿಗೂ ವೈಯಕ್ತಿಕವಾಗಿ ಹೇಳಲಿಕ್ಕಾಗಲಿಲ್ಲ. ತಾವೆಲ್ಲರೂ ಬಂದಿರೋದು ತುಂಬಾ ಸಂತೋಷ ಅನ್ನೋ ಮಾತನ್ನು ಹೇಳ್ತಾ ಈಗ ವಂದನಾರ್ಪಣೆಯನ್ನ ನಮ್ಮ ರೋಟರಿ ಅಧ್ಯಕ್ಷರಾದಂತ ಭಾನುಪ್ರಕಾಶ್ ಅವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಇದಾದ್ಮೇಲೆ ಶಾಂತಿ ಮಂತ್ರ ಇದೆ, ದಯಮಾಡಿ ಶಾಂತಿ ಮಂತ್ರ ಮುಗಿಸ್ಕೊಂಡು ಎಲ್ಲರೂ ತೆರಳಬೇಕು. ಡಾಕ್ಟರ್ ಟಿ.ಎನ್. ವಿಜಯಕುಮಾರ್ ಅವರ ಅಭಿಮಾನಿಗಳು, ಕನಕಪುರ ತಾಲೂಕು ಸಂಘ ಸಂಸ್ಥೆಗಳ ಸಾರ್ವಜನಿಕರ ಆಯೋಗದಿಂದ ಈ ಒಂದು ನುಡಿ ನಮನ ಕಾರ್ಯಕ್ರಮವನ್ನ ಆಯೋಜಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿಕ್ಕೆ ಅನುವು ಮಾಡಿಕೊಟ್ಟಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಶ್ರೀಯುತ ಎಂ. ಮಂಜುನಾಥರವರಿಗೆ, ಮಾಜಿ ಪೌರಸಭಾ ಅಧ್ಯಕ್ಷರಾದಂತಹ ಮಂಜುನಾಥರವರಿಗೆ ಹೃತ್ಪೂರ್ವಕ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಡಾಕ್ಟರ್ ಟಿ.ಎನ್. ವಿಜಯಕುಮಾರ್ ನಮ್ಮ ಇಲ್ಲಿ ಕೂತಿರ್ತಕ್ಕಂತಹ ಅನೇಕ ಜನಕ್ಕೆ ಗುರುಗಳು ಆಗಿರ್ತಕ್ಕಂತಹ ನಿವೃತ್ತ ಪ್ರಾಂಶುಪಾಲರು ರೂರಲ್ ಕಾಲೇಜಿನ ಶ್ರೀಯುತ H.K. ಒಬ್ಬಾಳಗೌಡರು ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಾಗೆ ಇನ್ನೋರ್ವರು ನಿವೃತ್ತ ಪ್ರಾಧ್ಯಾಪಕರು ರೂರಲ್ ಕಾಲೇಜ್ ಕನಕಪುರ ಪ್ರೊಫೆಸರ್ ಕೆ. ಬಿ. ಶ್ರೀಕಾಂತ್ ರವರು ಅನೇಕ ಒಳ್ಳೆಯ ಮಾತುಗಳನ್ನ ಹೇಳಿ ನಮ್ಮನ್ನೆಲ್ಲರನ್ನು ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅವರಿಗೆ ಹಾಗೆ ಡಾಕ್ಟರ್ ಟಿ.ಎನ್. ವಿಜಯಕುಮಾರ್ ಅವರ ಸಹೋದರರಾದಂತಹ ಶ್ರೀಯುತ ನಾರಾಯಣ ಸ್ವಾಮಿ ಅವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರು ಭಾವುಕರಾಗಿ ಬಹಳಷ್ಟು ಕೂತಿದ್ದಾರೆ. ಅವರು ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಾಗೆ ಸಂಪತ್ ಅವರು ಸಹ ಹಿರಿಯರು, ಮಿತ್ರರು ಆದಂತಹ ಸಂಪತ್ ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಲಂಕರಿಸಿ ಸಲ್ಲಿಸ್ತೇನೆ. ವಿಶೇಷವಾಗಿ ಡಾಕ್ಟರ್ ಟಿ.ಎನ್. ವಿಜಯಕುಮಾರ್ ಅವರ ಶ್ರೀಮತಿಯವರಿಗೆ, ಅವರ ಮಕ್ಕಳಿಗೆ ಅವರ ದೇವರು ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಹೇಳಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ವೇದಿಕೆಯ ಮುಂಭಾಗದಲ್ಲೇ ಇದ್ದಾರೆ. ಅವರಿಗೆ ಎಲ್ಲ ರೀತಿಯ ಒಂದು ಧೈರ್ಯವನ್ನ ಕೊಡ್ಲಿ ಭಗವಂತ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಮಾತನ್ನ ಈ ವೇದಿಕೆ ಮುಖೇನ ಹೇಳ್ತಾ ನಿಮಗೆ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸಹ, ನಾನು ಯಾರ ಹೆಸರಿಸಿ ನಾನು ಹೇಳಲಿಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅವರ ಜೊತೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅವರ ಒಡನಾಟದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ, ಅವರ ಸಕ್ಸಸ್ ಅಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ ಅಂತಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಿಮಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅನೇಕ ರೀತಿಯಲ್ಲಿ ಅವರು ಹಿರಿಯರು ಕಿರಿಯರು ಅನ್ನುವ ವ್ಯತ್ಯಾಸವನ್ನು ಕಾಣದೆ ಎಲ್ಲರನ್ನು ರಂಜಿಸುತ್ತಾ, ಎಲ್ಲರ ಜೊತೆಯಲ್ಲಿ ಆಟವನ್ನು ಆಡುತ್ತಾ, ಡ್ಯಾನ್ಸ್ ಅನ್ನು ಸಹ ಮಾಡುತ್ತಾ, ಅನೇಕ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಂಡಂತಹ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಆಗಲಿದ್ದೇವೆ. ಆದರೆ ಈಗಾಗಲೇ ಹಿರಿಯರು ಹೇಳಿದರೆ ಆಗಲಿಲ್ಲ, ನಮ್ಮನ್ನ ಬಿಟ್ಟು ಹೋಗಿಲ್ಲ. ಅವರು ನಮ್ಮಲ್ಲೇ ಒಬ್ಬರಾಗಿ ನಮ್ಮ ಕನಕಪುರದ ಜನತೆಯ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅವರು ಸಹ ತೊಡಗಿಸ್ಕೊಳ್ತಾರೆ, ನಮ್ಮಲ್ಲಿ ಇರ್ತಾರೆ ಅಂತನ್ನುವಂತಹ ಭಾವನೆಯಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಸಹ ಶುಭವಾಗಿ. ಉಳಿದಂತೆ ನಮ್ಮ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ದೊರೆತಿರ್ತಕ್ಕಂತಹ ಬಿ. ನಾಗರಾಜ್ ಅವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಆರ್ಯ ಸಂಸ್ಥೆಯ ಅಧ್ಯಕ್ಷರಾದಂತಹ H.K. ಶ್ರೀಕಾಂತ್ ಅವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳು. ರೋಟರಿಯ ಸಂಸ್ಥೆಯ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವಿಜಯದೇವ್ ಅವರು, ಹಾಗೆ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ವೇದಿಕೆ ಮೇಲಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನಾರ್ಪಣೆ ಮಾಡಿದಂತ ಭಾನುಪ್ರಕಾಶ್ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಯೋಜನೆ ಮಾಡಿದ್ದೀವಿ, ತಾವು ಬರಬೇಕು ಅಂತೇಳಿ ವಿಜಯಕುಮಾರ್ ಶ್ರೀಮತಿಯನ್ನು ನಾವು ಕೋರ್ಕೊಂಡ್ವಿ. ಅವ್ರು ಒಂದೇ ಹೇಳಿದ್ದು ನನ್ನ ನಿರ್ಣಯ ಮಾಡಿ ಆಯ್ತು, ಅಧ್ಯಕ್ಷ ನಿರ್ಣಯ ಮಾಡಿ ಆಯ್ತು, ಅರ್ಜಿಯನ್ನು ಕೊಟ್ಟು ಆಗ ನನ್ನ ಮುಜುಗರ ಆಗತ್ತೆ, ಬರಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಅವ್ರಿಗೆ ಮಾತು ಹೇಳಿದ್ದೆ, ವ್ಯಕ್ತಿ ಜೀವಂತವಾಗಿದ್ದಾಗ ನಾವೆಲ್ಲರೂ ಬೈತೀವಿ. ಎಂಥದ್ದೇ ವ್ಯಕ್ತಿ ಇರಲಿ, ಅವನ್ನ ಕಳ್ಕೊಂಡ ಅವನಿಂದ ದೂರ ಆದಾಗ ಅವ್ರ ಗೌರವ ಮತ್ತು ಅವ್ರ ಬೆಲೆ ನಮ್ಗೆ ಗೊತ್ತಾಗ್ತದೆ. ಆ ಕಾರಣಕ್ಕೋಸ್ಕರ ಅಮ್ಮ ದಯಮಾಡಿ ನೀವು ಬರಬೇಕು. ವಿಜಯಕುಮಾರ್ ಅವರಿಂದ ಎಷ್ಟು ಜನ ಇದ್ದಾರೆ, ಹೇಗಿದ್ದಾರೆ ಅನ್ನೋದು ಹೇಳ್ತೀವಿ. ಮತ್ತೊಮ್ಮೆ ನಾವೆಲ್ಲರೂ ಇದ್ದೀವಿ.
ನಿಮಗೆ ಭಗವಂತ ಎಲ್ಲರ ಪರವಾಗಿ ಧೈರ್ಯವನ್ನು ಕೊಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ ಅನ್ನೋ ಮಾತನ್ನು ಹೇಳ್ತಾ, ಈಗ ಗುರುಗಳಾದಂಥ ಹೊಂಬಳೇಗೌಡರು ಹೇಳ್ತಿದ್ರು, ಡಾಕ್ಟರ್ ವಿಜಯಕುಮಾರ್ ರಸ್ತೆ ಅನ್ನೋಂಥ ಹೇಳೋದಕ್ಕೆ ನಿರ್ಣಯ ಮಾಡೋದಕ್ಕೆ ನಾವೆಲ್ಲರೂ ಒಬ್ಬರಿಂದ ಮೇಲೆ ಕೈ ಎತ್ತಿ ನಿರ್ಣಯವನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇವೆ. ಕ್ಷಮಿಸಿ, ಆಯ್ತು, ಒಪ್ಪಿಗೆ. ಡಾಕ್ಟರ್ ವಿಜಯಕುಮಾರ್ ಅವರ ಪುತ್ರರಾದಂಥ ಧ್ರುವಕುಮಾರ್ ಅವರು ಮಾತಾಡಬೇಕು ಅಂತ ಅವರೇ ಇಚ್ಛೆ ಪಟ್ಟಿದ್ದಾರೆ. ಅಧ್ಯಕ್ಷ, ಇಷ್ಟು ಅಭಿಮಾನ ಇಟ್ಕೊಂಡು ನಮ್ಮ ತಂದೆ ಮೇಲೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಅನ್ನೋದು ನಮ್ಮ ತಾಯಿ ಒಂದು ಒಂದನ್ನೆಲ್ಲ ತಲುಪಿಸ್ಬೇಕು ನಮ್ಮನೆ ಕಡೆಯಿಂದ ಅಂತ ಒಂದು ವಿಷಯ ಹೇಳಿದ್ರು. ಅದಕ್ಕೋಸ್ಕರ ನಾನು ಮಧ್ಯದಲ್ಲಿ ಮಾತನ್ನ ಆಡೋಕ್ಕೆ ಇಸ್ಕೊಂಡೆ. ದಯವಿಟ್ಟು ಕ್ಷಮಿಸಿ. ಮತ್ತು ತುಂಬ ತುಂಬ ಧನ್ಯವಾದಗಳು, ವಂದನೆಗಳು. ಇಷ್ಟು ಜನ ನಮ್ಮ ಅಪ್ಪನ ಸೇರಿದ್ರು ಅಂದರೆ ನಿಜವಾಗ್ಲೂ ನನ್ನ ಮಗನಾಗಿ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನ್ಸುತ್ತೆ. ನಾನೇ ಅಲ್ಲ, ನನ್ನ ಅಮ್ಮ ಆಗಲಿ, ನಮ್ಮ ಅಕ್ಕಂದ್ರಾಗಲಿ, ಪ್ರತಿಯೊಬ್ಬರೂ ಆ ಸಂಸಾರದಲ್ಲಿ ಹರಿಯೋ ಪ್ರತಿಯೊಬ್ಬರೂ ಇಂಥ ಅಪ್ಪನ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು. ಜನ್ಮ 100 ಜನ್ಮದ ಪುಣ್ಯ ಇರಬೇಕು ಅಂತ ಅನ್ಸುತ್ತೆ. ಇಷ್ಟು ನಿಮ್ಮಂಥ ಜನಗಳನ್ನ ಇಲ್ಲಿ ನೋಡಿದಾಗ ಅಷ್ಟು ನನ್ನ ನಿಜ ಮೊದಲು ಅನ್ನಿಸ್ತಿತ್ತು, ಈಗಲೂ ಅನ್ನಿಸ್ತಿದೆ, ಮುಂದೇನೂ ಅನಿಸ್ತಾನೆ ಇರುತ್ತೆ. ತುಂಬಲಾರದ ನಷ್ಟ ಅದು. ಎಲ್ರಿಗೂ ನಮಸ್ಕಾರ. ಕೊನೆಯದಾಗಿ ಶಾಂತಿ ಮಂತ್ರ ಕಿರಣ್. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮ ಮುಗಿದಿದೆ. ಎಲ್ಲರೂ